ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶರಣರು ಹೇಳಿದ ದಾರಿಯಲ್ಲಿ ಸಾಗಿದ್ದಾಗ ಮಾತ್ರ ಸಮಾಜ ಅಭಿವೃದ್ಧಿ ಸಾಧ್ಯ. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್. ಬೀದರ್ನ ಗಣೇಶ್ ಮೈದಾನದಲ್ಲಿ ನಡೆದ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರಾರ್ಥ ಬಸವದತ್ತ ಸಂಚಾರದ ಉದ್ಘಾಟನಾ ಸಮಾರಂಭದಲ್ಲಿ ಉತ್ಸವದ ಕರಪತ್ರ ಬಿಡುಗಡೆ ಮಾಡಲಾಯಿತು. ಬೀದರ್ನ ರಂಗಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸೊಸೆ ಡಾಕ್ಟರ್ ಗೀತಾ ಖಂಡ್ರೆ ಅವರಿಗೆ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರು, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಭಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಬಸವೇಶ್ವರರ ಪುತ್ಥಳಿ ವಿರೂಪಗೊಳಿಸಿರುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳನ್ನು ಒಳಗೊಂಡು ಬಸವಪರ ಸಂಘಟನೆಗಳು ಜಿಲ್ಲಾ ಸಮಿತಿಯಿಂದ ಬಸವಣ್ಣನ ಪುತ್ಥಳಿ ವಿರೂಪ ಕೃತ್ಯ ಎಸಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ದರೋಡೆಕೋರರ ಬಂಧಿಸುವಲ್ಲಿ ವಿಫಲವಾದ ಜಿಲ್ಲಾಡಳಿತದ ವಿರುದ್ಧ ದಲಿತ ಪರ ಸಂಘಟನೆಗಳಿಂದ 24ರಂದು ಬೃಹತ್ ಪ್ರತಿಭಟನೆ. ವೆಂಕಟಗಿರಿ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಹಾಗೂ 5 ಎಕರೆ ಜಮೀನು ನೀಡಿ ಶಿವಕುಮಾರ್ ಆಸ್ಪತ್ರೆ ವೆಚ್ಚ ಸರ್ಕಾರವೇ ಭರಿಸಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ಜಿಲ್ಲೆಯ ಪತ್ರಿಕಾ ಛಾಯಾಗ್ರಾಹಕರಾದ ಗೋಪಿಚಂದ್ ತಾಂದಳೆ ಅವರು ತೆಗೆದ ಗುರುನಾನಕ್ ಜಯಂತಿ ಅಂಗವಾಗಿ ನಡೆದ ಖಡ್ಗ ಪ್ರದರ್ಶನ ಹಾಗೂ ಮೆರವಣಿಗೆಯ ಛಾಯಾಚಿತ್ರ ಸಮ್ಮೇಳನದ ಸಭಾಂಗಣದ ಸ್ಟಾಲ್ನಲ್ಲಿ ಪ್ರದರ್ಶನಗೊಳಿಸಲಾಯಿತು. ಸುದ್ದಿಯ ವಿವರಗಳು. ಶರಣರು ಹೇಳಿದ ದಾರಿಯಲ್ಲಿ ನಾವು ಸಾಗಿದ್ದಾಗ ಮಾತ್ರ ನಮ್ಮ ಹಾಗೂ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಅಂಬಿಗರ ಚೌಡಯ್ಯ ಹಾಗೂ ನಾವು ಎಲ್ಲ ಶರಣರು ಬರೆದ ವಚನಗಳಲ್ಲಿನ ಮಹತ್ವವನ್ನು ಅರಿಯಬೇಕು. ಸಮಾಜ ಅಭಿವೃದ್ಧಿಯಾಗಬೇಕು ಎಂದರೆ ಏನು ಮಾಡಬೇಕು ಎನ್ನುವ ವಿಚಾರ ಮಾಡುವಂಥವರು ನಾವಾಗಬೇಕಾಗಿದೆ. ನಮ್ಮಿಂದ ಸಾಧ್ಯವಾದಷ್ಟು ಅಸಹಾಯಕರಿಗೆ ಸಹಾಯ ಮಾಡಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶಿಲ್ವಂತ್ ಹೇಳಿದ್ದರು. ಅವರು ಇಂದು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ನಿಜ ಶರಣ ಅಂಬಿಗರ ಚೌಡಯ್ಯ ಭವನಕ್ಕಾಗಿ ನಿವೇಶನ ಮಂಜೂರು ಮಾಡುವಂತೆ ಸಮಾಜದ ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು. ಈ ಕುರಿತು ಪರಿಶೀಲನೆ ನಡೆಸಿ ಆದಷ್ಟು ಶೀಘ್ರದಲ್ಲಿ ಮಂಜೂರಾತಿಗೆ ಕ್ರಮ ವಹಿಸಲಾಗುವುದು ಎಂದರು. ಬಸವ ಮಹಾಮನೆ ಟ್ರಸ್ಟ್ನ ಅಧ್ಯಕ್ಷ ಸಿದ್ದರಾಮ ಶರಣರು ಬೆಲ್ದಾರ್ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಅಂಬಿಗರ ಚೌಡಯ್ಯನವರ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ನ್ಯಾಯ ನಿಷ್ಠರದ ಮೂಲಕ ಖಂಡಿಸಿ ಸಮಾಜದಲ್ಲಿ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡಿದ್ದಾರೆ. ಸಮಾಜದ ಬಂಧುಗಳು ದುರಭ್ಯಾಸಗಳಿಗೆ ಬಲಿಯಾಗಬಾರದು. ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು. ಪೋಷಕರು ತಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದರು. ಸಮಾಜದ ಮುಖಂಡ ನಾರಾಯಣರಾವ್ ಬಂಗಿ ಮಾತನಾಡಿ, ಸಮಾಜದ ಅಭಿವೃದ್ಧಿಯಾಗಬೇಕಾದರೆ ಕಾಯಕ ಮಾಡಬೇಕು, ಒಳ್ಳೆಯ ಶಿಕ್ಷಣ ಪಡೆಯಬೇಕು, ದುಂದು ವೆಚ್ಚ ಮಾಡಬಾರದು, ಒಗ್ಗಟ್ಟಾಗಬೇಕು ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರದ ಮೆರವಣಿಗೆಯು ಜಿಲ್ಲಾಧಿಕಾರಿ ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಿಂದ ಸಾಗಿ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತ್ತು. ಇದೇ ಸಂದರ್ಭದಲ್ಲಿ ಸಮಾಜದಿಂದ ಹೊರತಂದಿರುವ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಟೋಕರಿಕೋಳಿ ಸಮಾಜದ ಅಧ್ಯಕ್ಷ ಜಗನ್ನಾಥ್ ಜಾಮದಾರ್, ಉಪಾಧ್ಯಕ್ಷ ಸುನಿಲ್ ಖಾಶಂಪುರ್, ನಿಜ ಶರಣ ಅಂಬಿಗರ ಚೌಡಯ್ಯ ಯುವ ಸೇನೆ ಅಧ್ಯಕ್ಷ ಸುನಿಲ್ ಭಾವಿಕಟ್ಟಿ, ಶ್ರೀಕಾಂತ್ ಬಿ ಕೋಳಿ, ಚಂದ್ರಕಾಂತ್ ಹಳಕೇಡ್ಕರ್, ಷಣ್ಮುಖಪ್ಪ ಶೇಖ್ಪುರ್, ಶರಣಪ್ಪ ಅಣ್ಣಾಜಿ, ಗೋವಿಂದ್ ಜಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವರು ನ್ಯಾಯನಿಷ್ಠರಿಗಳು. ನಿಷ್ಠರಿ ಅಷ್ಟೇ ಅಲ್ಲ, ನ್ಯಾಯನಿಷ್ಠರಿ. ನಿಷ್ಠರಿಗೂ ನ್ಯಾಯನಿಷ್ಠರಿಗೂ ಭಾಳ ವ್ಯತ್ಯಾಸ ಇದೆ. ನ್ಯಾಯನಿಷ್ಠರಿ ಮಹಾಗುರು ಬಸವೇಶ್ವರ ಹೇಳ್ತಾರೆ, ನ್ಯಾಯನಿಷ್ಠರಿ ದಾಕ್ಷಿಣ್ಯಪರನಲ್ಲ, ನಾನು ನ್ಯಾಯನಿಷ್ಠರಿ, ನ್ಯಾಯಕ್ಕಾಗಿ ನಿಷ್ಠರಾಗ್ತೀನಿ ಹೊರತು ಯಾರ್ದು ಭಿಡಕ್ಕೆ ಒಳಗಾದವನಲ್ಲ ಅಂತ. ಕೆಲವೊಂದು ಸಲ ಭಿಡಕ್ಕೆ ಒಳಗಾದಂಥ ವ್ಯಕ್ತಿ ಸತ್ಯ ಮುಚ್ಚಿಡ್ತಾನೆ ರೀ. ಅವ್ರು ಅಂಥವ್ರಪ್ಪ, ಅವ್ರ ಜನ ಹೆಂಗೆ, ಅವ್ರು ದೊಡ್ಡವರಪ್ಪ, ಆ ಸಮಾಜ ದೊಡ್ಡದಪ್ಪ, ಅವ್ರು ಭಾಳ ದೊಡ್ಡ ವಿದ್ಯಾವಂತರು, ಅವ್ರ ಅಧಿಕಾರಸ್ಥರು, ಅವ್ರ ರಾಜರು, ಅವ್ರ ಮಹಾರಾಜರು, ಮೇಲ್ವರ್ಗದವರು, ಅವ್ರಿಗೆ ಹೆಂಗೆ ಅನ್ಬೇಕು ಅಂತ ಇದಕ್ಕೆ ದಾಕ್ಷಿಣ್ಯಪರ ಅಂತ ಕರೀತಾರೆ. ಭಿಡೆ ಅಂತೇವೆ ನಾವು ಕನ್ನಡದ, ನಮ್ಮ ಭಾಷೆದೊಳಗೆ. ಹಾಗೆ ಅಂಬಿಗರ ಚೌಡಯ್ಯನವರು ಯಾವ ಭಿಡಕ್ಕೆ ಮುರ್ವತ್ತಿ ಒಳಗಾಗದೇ ಅವರು ನ್ಯಾಯನಿಷ್ಠರಿ, ನ್ಯಾಯಕ್ಕಾಗಿ ನಿಷ್ಠರಾಗ್ತಾರೆ ಹೊರತು ಸುಮ್ಮನೆ ನಿಷ್ಠರಾಗ್ತಿಲ್ಲ ಅವರು. ಇದು ಭಾಳ ಅವರ ವ್ಯಕ್ತಿತ್ವ. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಕಂಡು ಅವರು ಭಾಳ ದೋಷ ಹೋಗಿದ್ರು, ಭಾಳ ನೊಂದ್ಕೊಂಡು ಅವರು ಕೆಲವೊಂದು ನಿಷ್ಠರು ಅಂತ ಮಾತಾಡ್ತಿದ್ರು. ಈ ಜಾತಿ ಬಗ್ಗೆ
ಭಾಳ 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 ಬೇಸರ ಪಟ್ಟವರು ಅವರು. ಎಲ್ಲರೂ ಬೇಸರ ಪಟ್ಟರು ಕೂಡ ಇವರು ಒಂದು ಸ್ವಲ್ಪ ಖಡಕ್ ಆಪ್ರೇಷನ್ ಅಂತ ಇರ್ತಾರೆ ನೋಡ್ರಲ್ಲ. ಹಾಗೆ ಎಲ್ಲ ಔಷಧಿ ಮುಗಿತು ಅಂದ್ರೆ ಆಪ್ರೇಷನ್ ಅಂತ ಒಂದು ಇರ್ತದಲ್ಲ, ಇವರು ಸರ್ಜನ್ ಇದ್ದಂಗ್ರಿ. ಅಂಬಿಗರ ಚೌಡ ಅಂದ್ರೆ ಸರ್ಜನ್ ಇದ್ದಂಗ್ರಿ, ಲಾಸ್ಟ್ ಸರ್ಜನ್ ಮಾಡೋರು ಇವರು. ಹಿಂಗಿದ್ರು ಅವರು. ಈ ಜಾತಿ ಬಗೆದ ಕೆಲವೊಂದು ಜೊತೆ ಏನು ಮಾಡ್ತಾರೆ ದೊಡ್ಡವರು ಅನ್ನೋರು, ಕೆಲ ಸಮಾಜದವರು ದೀಕ್ಷಾ ಕೊಟ್ಟು, ಲಿಂಗ ದೀಕ್ಷಾ ಕೊಟ್ಟು ಏನೋ ಮಾಡಿ ಅವ್ರಿಗೆ ಸಂಸ್ಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ನೀ ಕುರುಬರ ಇದ್ದಿ, ನೀ ಕಬ್ಲಿಗರ ಇದ್ದಿ, ನಿಮ್ಮ ಮಾದಿಕ ಇದ್ದಿ, ನೀ ಆ ಸಮಾಜ ಇದ್ದಿ, ನಿನ್ನ ಮನೆಗೆ ಊಟಕ್ಕೆ ಬರಲ್ಲ ನಮಗೆ. ಆದ್ದರಿಂದ ನಮ್ಗೆ ನೀ ಶೀದಾ ಅಂತ ಬೀದರ್ ಭಾಷೆದಾಗ ಅಕ್ಕಿ ಬ್ಯಾಳಿ ಬೆಲ್ಲ ಸಕ್ರೆ ಎಲ್ಲ ಈ ಕೊಡೋದು ನಮ್ಮ ಮನೆ ನಾವು ಮಾಡ್ಕೋತೀವ ಅಂತ. ಹಿಂಗೆ ಪದ್ಧತಿ ಇವತ್ತಿಗೂ ಕೂಡ ಇದೆ, ನಡ್ಕೋತ ಬಂದಿತ್ತು, ಇವತ್ತಿಗೂ ಇದೆ. ಗುರುಗಳ ಅಂಥವ್ರು ಕತೆ ಅದನ್ನು ನೋಡಿದ ಅಂಬಿಗರ ಚೌಡಯ್ಯ ಏನು ಹೇಳ್ತಾರೆ. ಅಂಬಿಗರ ಚೌಡಯ್ಯನವರು ನೋಡ್ರಿ, ಲಿಂಗ ಕೊಟ್ಟ ನಂತರ ಅವನ ಮನೆಯಲ್ಲಿ ತಿರುಗಿ ಉಣಬಾರದೆಂದು ಅಕ್ಕಿ ಕಣಕನ ಎಲ್ಲ ಸಾಮಗ್ರಿ ಅಡಿಗೆದು ಕಣಕವ ತೆಗೆದುಕೊಂಡು ಹೋಗುವ ಹೊಟ್ಟಿ ಮೂಳನ ಕಂಡರೆ, ಹೆಂಗದ ನೋಡ್ರಿ ಮಾತವರು, ಹೊಟ್ಟಿ ಮೂಳನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಲಟನೆ ಹೊಳೆಯಿಂದ ನಮ್ಮ ಅಂಬಿಗರ ಚೌಡಯ್ಯ. ದೇವಸ್ಥಾನಕ್ಕೆ ಹೋಗೋದಾದ್ರೆ ಲಿಂಗ ವಾಪಸ್ ಕೊಡ್ರಿ, ಇರಲಿಲ್ಲ ಅಂದ್ರೆ ನಿಮ್ಗೆ ಒಯ್ದು ನೀರಾಗ ಹಾಕಿ ಮುಳುಗಿಸ್ತೀನಿ ಅಂತ. ಸೊ ಅಂಥ ಮಾತು ಹೇಳುವಂಥ ಒಂದು ಛಲ ನಮ್ಮಲ್ಲಿ ಬೇಕಾಗುತ್ತೆ. ಒಂದು ಸಮಾಜ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ, ಸಮಾಜಕ್ಕೆ ಏನು ಆಗಬೇಕಾಗಿದೆ ಅನ್ನುವಂಥ ಒಂದು ಛಲ ನಮ್ಮ ಹತ್ರ ಇರಬೇಕಾಗ್ತೈತಿ. ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಭಾಳಷ್ಟು ಹೇಳಿದ್ದಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತೋಡಿಸ್ಕೊಂಡು ಹೋಗಬೇಕಾದ್ರೆ ನಮ್ಮ ಹತ್ರ ಏನಿದೆ, ಯಾರಿಗೆ ಅನುಕೂಲ ಆಗಬೇಕಾಗಿದೆ, ಯಾರಿಗೆ ಸಹಾಯ ಆಗಬೇಕಾಗಿದೆ, ನಿಸ್ವಾರ್ಥದಿಂದ ನಾವು ಸಹಾಯ ಮಾಡ್ಕೊಂಡು ಹೋಗಬೇಕಾಗಿದೆ. ಯಾಕಂದರೆ ನಾವು ಏನಾದರೂ ಒಂದು ಘಟನೆ ಆಯಿತು ಅಂತಂದರೆ ಇದು ನನ್ನ ಕರ್ಮ ಅದ ಅಂತ ಹೇಳ್ತೀವಿ ನಾವು. ಏನಾದರೂ ಒಂದು ಘಟನೆ ಆಯಿತು ಅಂತಂತಂದರೆ ಸೊ ನಾವು ಈಗ ನಮ್ಮ ಒಂದು ಮನುಷ್ಯನ ಒಂದು ಜೀವನದಲ್ಲಿ ಏನು ಬಂದಿದ್ದೀವಿ, ಈ ಒಂದು ನಾವು ಇರುವಂಥ ಒಂದು ಕಾಲದಲ್ಲಿ ನಮ್ಗಾದಷ್ಟು ಮಟ್ಟಿಗೆ ಎಲ್ಲಿ ನಾವು ಸಹಾಯ ಮಾಡಬೇಕಾಗಿದೆ ಅಲ್ಲಿ ನಾವು ಸಹಾಯ ಮಾಡ್ಕೊತ ಹೋದರೆ ನಮ್ಮ ಜೀವನನೂ ಉದ್ಧಾರ ಆಗುತ್ತೆ. ನಾವು ಮಾಡಿದಂಥ ಕರ್ಮಗಳನ್ನು ಕೂಡ ಕಡಿಮೆ ಆಗ್ತೈತೆ. ಈಗ ನಾವು ಏನೋ ಒಂದು ಕರ್ಮ ಇಟ್ಕೊಂಡೇ ಒಂದು ಈ ಜೀವನ ನಾವು ಪಾಲಿಸ್ತಾ ಇದ್ದೀವಿ. ಇನ್ನೊಂದು ಏನಾದರೂ ಮಾಡಿದರೆ ಆ ಕರ್ಮ ಜೊತೆ ಆ ಇನ್ನೊಂದು ಕರ್ಮನೂ ಕೂಡ ಆ್ಯಡ್ ಆಗಿ ಮುಂದೆ ಏನಾಗ್ತೀವೋ ಏನೋ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮಲ್ಲಿ ಇದ್ದಂಥ ಏನೋ ಒಂದು ಸಹಾಯ ಭಾವ ಇದೆ, ಅದು ಯಾರಿಗೆ ಅನುಕೂಲ ಆಗಬೇಕಾಗಿದೆ ನಾವು ಮಾಡ್ಕೊತ ಹೋಗಬೇಕಾಗ್ತೈತಿ. ಸಭೆಯಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಇದ್ದರು. ಸೊ ಅವರಿಗೆ ಲ್ಯಾಂಡ್ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದೀವಿ. ಅವ್ರ ಜೊತೆ ನಂದು ಚರ್ಚೆ ಆಗಿಲ್ಲ, ಬಟ್ 20 ಗುಂಟ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ಒಂದು ಸಲ ಚರ್ಚೆ ಮಾಡ್ತೀನಿ. ಸೊ ಅವರು ಲ್ಯಾಂಡ್ ಐಡೆಂಟಿಫೈ ಆಗಿದೆ ಅಂತ ಅಲ್ಲಿ ನನಗೆ ಕನ್ಫರ್ಮೇಷನ್ ಸಿಕ್ತು ಅಂತಂದರೆ ಪ್ರಸ್ತಾವನೆಯನ್ನು ನಾವು ಮೂವ್ ಮಾಡ್ತೀವಿ. ಸೊ ಅದು ಇತ್ತು ಅಂತಂದರೆ ಅದು ಮಂಜೂರು ಮಾಡುವಂಥ ಒಂದು ಕ್ರಮ ಕೈಗೊಳ್ತೀವಿ. ಸೊ ತಾವು ಮುಂಜಾನೆಯಿಂದ ಜಿಲ್ಲಾಡಳಿತ ಏನು ಅಂಬಿಗರ ಚೌಡಯ್ಯನವರ ಒಂದು ಭಾವಚಿತ್ರಕ್ಕೆ ಪೂಜೆನ ಸಲ್ಲಿಸಿ ಮೆರವಣಿಗೆ ಮೂಲಕ ತಾವೆಲ್ಲ ಚೆನ್ನಾಗಿ ಆಚರಣೆ ಮಾಡಿಕೊಂಡು ಇಲ್ಲಿ ಬಂದು ಒಂದು ಚಲೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಇನ್ನೊಂದು ಸಲ ಧನ್ಯವಾದ ಹೇಳಿ, ಬೀಟರ್ನ ಗಣೇಶ್ ಮೈದಾನದಲ್ಲಿ ನಡೆದ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರಾರ್ಥ ಬಸವರಥ ಸಂಚಾರದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚರಿಸಲಿರುವ ರಥ ಭಾರತೀಯ ಸಂಸ್ಕೃತಿ ಉತ್ಸವ ಪ್ರಚಾರ ಬಸವರಥಕ್ಕೆ ಚಾಲನೆ ಸೇಡಂನಲ್ಲಿ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಚಾರಾರ್ಥ ಬಸವರಥ ಸಂಚಾರಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯುತ್ ಚಾಲನೆ ದೊರೆಯಿತು. ಗಣೇಶ್ ಮೈದಾನದಲ್ಲಿ ಜಿಲ್ಲೆಯ ಮಠಾಧೀಶರು ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ರಥಕ್ಕೆ ಚಾಲನೆ ನೀಡಿದ್ದರು. ಬಸವರಥ ಜಿಲ್ಲೆಯ ತಾಲೂಕು ಹೋಬಳಿ ಗ್ರಾಮಗಳಲ್ಲಿ ಸಂಚರಿಸಿ ಸಾರ್ವಜನಿಕರನ್ನು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ವಿಕಾಸ ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾದ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಆಹ್ವಾನಿಸಲಿದೆ. ಜನವರಿ 27ಕ್ಕೆ ಸೇಡಂಗೆ ತಲುಪಿ ಸಮಾರೋಪಗೊಳ್ಳಲಿದೆ ಎಂದು ವಿಕಾಸ ಅಕಾಡೆಮಿಯ ಜಿಲ್ಲಾ ಸಂಚಾಲಕ ರೇಣುಸಿದ್ದಪ್ಪ ಚಲಾದೆ ತಿಳಿಸಿದರು.
ಭಾರತೀಯ ಸಂಸ್ಕೃತಿ ಉತ್ಸವ ಕಲ್ಯಾಣ ಕರ್ನಾಟಕದ ಸ್ವಾಭಿಮಾನದ ಉತ್ಸವವಾಗಿದೆ. ಪ್ರತಿಯೊಬ್ಬರೂ ಭಾಗವಹಿಸಲೇಬೇಕಾದ ಉತ್ಸವವಾಗಿದೆ ಎಂದು ಹೇಳಿದ್ದರು. 10 ದಿನಗಳ ಉತ್ಸವದಲ್ಲಿ 30 ಲಕ್ಷ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ವಿವಿಧ ವಿಷಯಗಳ ಕುರಿತು ರಾಷ್ಟ್ರ ರಾಜ್ಯದ ಸಂತರು, ಚಿಂತಕರು, ಶಿಕ್ಷಣ ತಜ್ಞರು ಉಪನ್ಯಾಸ ಮಂಡಿಸಿದ್ದಾರೆ ಎಂದು ತಿಳಿಸಿದ್ದರು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಮಾತನಾಡಿ, ಭಾರತೀಯ ಸಂಸ್ಕೃತಿ ಉತ್ಸವ ಸ್ವಾಮಿ ವಿವೇಕಾನಂದರ ಕನಸಿಗೆ ಇಂಬು ಕೊಡಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರೇರಣೆ ನೀಡಲಿದೆ ಎಂದು ಹೇಳಿದ್ದರು. ತಡೋಳದ ರಾಜೇಶ್ವರ ಶಿವಾಚಾರ್ಯರು ಮಾತನಾಡಿ, ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಶಿಕ್ಷಣ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಮಹಿಳಾ ಸಬಲೀಕರಣ ಸೇರಿದಂತೆ ಈ ಭಾಗದಲ್ಲಿ ವಿವಿಧ ಸಾಮಾಜಿಕ ಕಾರ್ಯಗಳು ನಡೆದಿವೆ. ಉತ್ಸವ ಇದರ ಭಾಗವೇ ಆಗಿದೆ. ಉತ್ಸವ ಜ್ಞಾನದ ಕಣಜವಾಗಿದ್ದು ಯುವಕರು, ಮಕ್ಕಳು ಇದರ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು. ಅಣದೂರಿನ ಭಂತೆ ಜ್ಞಾನಸಾಗರ್ ವಿಕಾಸ್ ಅಕಾಡೆಮಿಯ ಜಿಲ್ಲಾಧ್ಯಕ್ಷ ನಿವೃತ್ತ ಕರ್ನಲ್ ಶರಣಪ್ಪ ಸಿಕೇನ್ಪುರ್ ಮಾತನಾಡಿದ್ದರು. ಭಾರತೀಯ ಸಂಸ್ಕೃತಿ ಉತ್ಸವದ ಬೀದರ್ ಜಿಲ್ಲೆಯ ವಿಶೇಷ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕರ್, ಕೆಆರ್ಇ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟೂರ್, ಮುಖಂಡ ಬಿಎಸ್ ಕುದ್ರೆ, ಗುರುದ್ವಾರದ ಜಗಜಿತ್ ಸಿಂಗ್, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ, ಬಿಜಿ ಮೂಲಿಮನಿ ಫೌಂಡೇಶನ್ ಅಧ್ಯಕ್ಷ ಶಿವಲಿಂಗಪ್ಪ ಜಲಾದೆ, ಬಸವ ಕೇಂದ್ರದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಮಿಠಾರೆ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಪ್ರಮುಖರಾದ ಶಿವಶಂಕರ್ ಟೋಕ್ರೆ, ಸಂದೀಪ್ ಶೆಟ್ಕರ್, ಸಂತೋಷ್ ಕುಮಾರ್ ಮಂಗಳೂರೆ, ಗಣಪತಿ ಸೋಲ್ಪುರೆ, ಆದಿಶ್ವಾಲಿ ಮತ್ತಿತರರು ಇದ್ದರು. ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಮಣಗೀರೆ ಸ್ವಾಗತಿಸಿದ್ದರು. ಬಸವರಾಜ್ ಅಷ್ಟಗಿ ನಿರೂಪಿಸಿದ್ದರು. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ರೇಣುಸಿದ್ದಪ್ಪ ಜಲಾದೆ, ರಾಜೇಂದ್ರ ಮಣಗೀರೆ ಹಾಗೂ ಗುರುನಾಥ್ ರಾಜ್ಗೀರ ಅವರ ನೇತೃತ್ವದ ನೂರಾರು ವಿದ್ಯಾರ್ಥಿಗಳ ತಂಡಗಳು ಶಿವನಗರ್ ಜನವಾಡ ರಸ್ತೆ ಹಾಗೂ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಅಂಬೇಡ್ಕರ್ ವೃತ್ತಕ್ಕೆ ಬಂದು ಸೇರಿದ್ದವು. ಅಲ್ಲಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ರಥದೊಂದಿಗೆ ಗಣೇಶ ಮೈದಾನಕ್ಕೆ ತೆರಳಿದ್ದರು. ಮನುಷ್ಯ ತನ್ನ ಆತ್ಮ ಸಂರಕ್ಷಣೆಗಾಗಿ ಬಲವನ್ನು ಪಡಿತಾನೆ. ಅದರಂತೆ ಜೀವನವನ್ನ ಕಟ್ಟಬೇಕಾಗಿದ್ರೆ ನಾವು ಕೇವಲ ಒಂದು ಶಾಲೆಯಲ್ಲಿ ಕಲಿತಿದ್ರೆ ಆಗಲ್ಲ. ಶಾಲೆಗಳಲ್ಲಿ ಸಾವಿರ ಶಾಲೆಗಳಿಂದ ಬಂದಂತ ಮಕ್ಕಳು ತೋರಿಸ್ತಕ್ಕಂಥ ಹೊಸ ಪ್ರಯೋಗಗಳನ್ನ ನೋಡಿದಾಗ ಹೊಸ ವಿಚಾರಗಳು ಬರ್ತಾವ. ಆ ಹೊಸ ವಿಚಾರವೇ ನಿಮ್ಮ ಕನಸಿನ ಸೃಷ್ಟಿಯನ್ನ ಮಾಡಲಿಕ್ಕೆ ನಿಮಗೆ ಹೊಸ ದೃಷ್ಟಿಯನ್ನ ಕೊಡ್ತದ. ಆ ದೃಷ್ಟಿಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಭಾರತೀಯ ಸಂಸ್ಕೃತಿ ಉತ್ಸವ ನೆನಪಿರ್ತದ. ನೀವು ದೊಡ್ಡವರಾಗಬೇಕಾಗಿದ್ರೆ ನೀವು ನೋಡ್ಬೇಕು, ಸಾಹಿತ್ಯ ಕ್ಷೇತ್ರದಲ್ಲಿ ನೋಡ್ಬೇಕು. ಹಾಡೋರನ್ನು ನೋಡಿದ ನಂತರ ಹಾಡಬೇಕು ಅಂತ ಅನಿಸ್ತದ. ಒಳ್ಳೆ ಆಟ ಆಡೋರು ನೋಡಿದ್ರೆ ಆಟ ಆಡ್ಬೇಕು ಅಂತ ಅನಿಸ್ತದ. ನೀವು ನೋಡ್ಲೇ ಇಲ್ಲ ಅಂದ್ರೆ ಹೆಂಗ ಅನಿಸ್ತದ? ಅನಿಸೋದಿಲ್ಲ. ಅದಕ್ಕಾಗಿ ಮಾನ್ಯ ನಿಮ್ಮ ಬಸವರಾಜ ಪಾಟೀಲ್ ಸೇಡಂಜಿ ಅವರು ಒಂದು ದೊಡ್ಡ ಕನಸನ್ನು ಇಟ್ಟುಕೊಂಡಿದ್ರು. ಇವತ್ತು ಈ ದೇಶದಲ್ಲಿ 50 ವರ್ಷ ಕಳೆದು ಹೋದ ವ್ಯಕ್ತಿಗಳಿಂದ ಏನೂ ಕನಸು ಕಟ್ಟಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಇಚ್ಛಾಶಕ್ತಿಗಳೆಲ್ಲ ಅಲ್ಲೇ ಹೊಂಟೋಗಿವೆ. ಏನಾದರೂ ಕನಸು ಕಾಣಬೇಕಾಗಿದ್ರೆ, ದೇಶ ಪ್ರಗತಿ ಕಾಣಬೇಕಾಗಿದ್ರೆ, ಹೊಸ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿದ್ರೆ, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಾಗಿದ್ರೆ, ಧೈರ್ಯಯುತ ಸಮಾಜ ನಿರ್ಮಾಣ ಆಗಬೇಕಾಗಿದ್ರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ, ಕೇವಲ ನಿಮ್ಮಿಂದಲೇ ಸಾಧ್ಯ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಬಂದು ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಆ ರಥವನ್ನು ಬರಮಾಡಿಕೊಂಡು ಮೆರವಣಿಗೆಯಲ್ಲಿ ಈ ವಿಶಾಲವಾದಂಥ ಗಣೇಶ ಮೈದಾನಕ್ಕೆ ಬಂದು ತಲುಪಿತು. ಇಲ್ಲಿ ಈ ವೇದಿಕೆ ಮೇಲೆ ಪರಮ ಪೂಜ್ಯರು, ಈ ಬೀದರ್ ಜಿಲ್ಲೆ ಎಲ್ಲ ಗಣ್ಯರೆಲ್ಲೋ ಸೇರಿ ಏನಪ್ಪಾ ಅಂದ್ರೆ ಈ ರಥಕ್ಕೆ ಶುಭವನ್ನು ಕೋರಿದ್ದಾರೆ. ನಾವೆಲ್ಲರೂ ಬರ್ತೀವಿ. ಸೇಡಂ ಉತ್ಸವ ಸೇಡಂನಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ. ನಾವೆಲ್ಲರೂ ಭಾಗವಹಿಸ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಪದಾಧಿಕಾರಿಗಳು, ಶಿಕ್ಷಕರು, ಮಕ್ಕಳು, ಸುಮಾರು 5,000ಕ್ಕೂ ಮೇಲ್ಪಟ್ಟ ಮಕ್ಕಳು ಸೇರಿದ್ದು ಬಹಳ ವಿಶೇಷವಾಗಿದೆ. ಹಾಗಾಗಿ ಇವತ್ತು ಬಸವ ರಥ ಬೀದರ್ ಈ ದಿನ ಬೀದರ್ದಲ್ಲಿ ಸುತ್ತಾಡಿ ನಾಳೆ 22ಕ್ಕೆ ಕಮಲ್ನಗರ್, 23ಕ್ಕೆ ಔರಾದ್, 24ಕ್ಕೆ ಭಾಲ್ಕಿ, 25ಕ್ಕೆ ಬಸವ ಕಲ್ಯಾಣ್, 26ಕ್ಕೆ ಹುಮನಾಬಾದ್ ಮುಗಿಸಿ 27ಕ್ಕೆ ಮುಂಜಾನೆ ಚಿಡಗುಪ್ಪ ಮಾರ್ಗವಾಗಿ ಅದು ಸೇಡಂ ತಲುಪುತ್ತೆ. 28ರಲ್ಲಿ ಸೇಡಂದಲ್ಲಿ ನಡೀತಕ್ಕಂತಹ ಮೆರವಣಿಗೆಯಲ್ಲಿ ನಮ್ಮ ಜಿಲ್ಲೆಯ ಸುಮಾರು 200ಕ್ಕೂ ಮೇಲ್ಪಟ್ಟು ಕಲಾವಿದರು ಅಲ್ಲಿ ಭಾಗವಹಿಸಿ ರಥದ ಜೊತೆ ಏನಪ್ಪಾ ಅಂದ್ರೆ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ರಥದ ಚಾಲನೆಗೆ ನಮ್ಮೆಲ್ಲ ಪೂಜ್ಯರು ಗಣ್ಯರು ಭಾಗವಹಿಸಿ ನಮ್ಗೆ ಒಂದು ಶಕ್ತಿ ಏನಪ್ಪಾ ಅಂದ್ರೆ ತುಂಬಿದ್ದಾರೆ. ಒಂದು ವಿಶಿಷ್ಟ ಕಾರ್ಯಕ್ರಮ ಆಗಿದೆ ಇದು. ಹಾಗಾಗಿ ಬೀದರ್ ಜಿಲ್ಲೆ ಎಲ್ಲ ಜನತೆಗೆ ನಾನು ಕಳಕಳಿ ವಿನಂತಿ ಮಾಡ್ಕೊಂತೀನಿ, ನಿಮ್ಮೆಲ್ಲ ಕೆಲಸಗಳು ಬದಿಗೊಟ್ಟಿ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಕ್ಕಂಥ
ಭಾರತೀಯ ಸಂಸ್ಕೃತಿ ಇದು ಸಾಮಾನ್ಯ ಸಂಸ್ಕೃತಿ ಅಲ್ಲ. ಉತ್ತರ ಭಾರತದಲ್ಲಿ ಕುಂಭಮೇಳ ನಡೆದ್ರೆ ದಕ್ಷಿಣ ಭಾರತ ನಮ್ಮ ಕಲ್ಯಾಣ ಕರ್ನಾಟಕದು. ಹಾಗಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಸಾಮಾನ್ಯ ಪ್ರದೇಶ ಅಲ್ಲ, ನಾವು ಮನಸ್ಸು ಮಾಡದ ದೇಶವನ್ನು ಆಳ್ತೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಅಲ್ಲಿ ವಿಶಿಷ್ಟ ರೀತಿಯಲ್ಲಿ ಇಡೀ ದೇಶದ ಗಮನ ಸೆಳೆತಕ್ಕಂಥ ಅನೇಕ ಸಾಧರು, ಸಂತರು, ಶಿಕ್ಷಣ ತಜ್ಞರು, ಮೇಧಾವಿಗಳು, ವಿಶೇಷವಾಗಿ ಸುಧಾಮೂರ್ತಿಯವರು, ಸಚಿನ್ ತೆಂಡೂಲ್ಕರ್ ಇರಬಹುದು, ಮೈಸೂರಿನ ಸುತ್ತೂರು ಸ್ವಾಮಿಗಳು ಇರಬಹುದು, ಕನೇರಿ ಮಠದ ಪೂಜ್ಯರು ಇರಬಹುದು, ಗವಿ ಮಠದ ಪೂಜ್ಯರು ಇರಬಹುದು, ಅದು ಸಾಧ್ವಿ ರಿತಂಬರ್ ಇರಬಹುದು. ಒಂದಲ್ಲ ಎರಡಲ್ಲ, ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಗಮನ ಸೆಳೆದಕ್ಕಂತ ಕೃಷಿ ತಜ್ಞರು ಭಾಗವಹಿಸ್ತಾರೆ. ಜಲ ಸಂರಕ್ಷಣೆಯಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಪದ್ಮಶ್ರೀ ಪಡೆತಕ್ಕಂತ ಅನೇಕ ಜಲ ಸಂರಕ್ಷಕರು ಈ ಸಂಸ್ಕೃತ ಭಾಗವಹಿಸ್ತಾರೆ. 50 ಜನ ಪದ್ಮ ಪ್ರಶಸ್ತಿ ಪುರಸ್ಕೃತರು ನಮಗೆ ಬರ್ತಾರೆ, ನಮ್ಮ ಸಾಧನೆ ನೋಡ್ತಾರೆ, ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ, ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾರೆ, ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ. ರಾಮದೇವ್ ಮಹಾರಾಜರ ನೇತೃತ್ವದಲ್ಲಿ 2ನೇ ತಾರೀಕು ಫೆಬ್ರವರಿ 1 ಲಕ್ಷ ಯುವಕರು ಯೋಗ ಮಾಡುವ ಮೂಲಕ ಯೋಗ ಪ್ರದರ್ಶನವನ್ನು ಮಾಡಲಿದ್ದಾರೆ. ಹೀಗಾಗಿ ಇದು ಸಾಮಾನ್ಯ ಸಂಸ್ಕೃತಿ ಉತ್ಸವ ಅಲ್ಲ, ಇದು ನಮ್ಮ ಭಾಗಕ್ಕೆ ಬಂದಿರತಕ್ಕ ಒಂದು ವಿಶೇಷವಾದಂತು. ಆ ಮೂಲಕ ನಮ್ಮ ಭಾಗವನ್ನು ಮುಂದಿನ 5 ವರ್ಷದಲ್ಲಿ ಇಡೀ ದೇಶವೇ ಗಮನ ಸೆಳೆತಕ್ಕಂಥ ಸಾಧನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳು ಮಾಡಲಿದ್ದಾರೆ, ಶಿಕ್ಷಕರು ಮಾಡಲಿದ್ದಾರೆ, ರೈತರು ಮಾಡಲಿದ್ದಾರೆ, ಸಾಹಿತಿಗಳು ಮಾಡಲಿದ್ದಾರೆ, ಸಾರ್ವಜನಿಕರು ಮಾಡಲಿದ್ದಾರೆ. ಈ ಎಲ್ಲ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕದ ಈ ಸಮಗ್ರ ವಿಕಾಸದ ಕಾರ್ಯಕ್ಕೆ ಸಜ್ಜನ ಬಂಧುಗಳನ್ನು, ಸಾರ್ವಜನಿಕರನ್ನು ಕೈಜೋಡಿಸಿ ವಿನಂತಿಸ ಸಹಕಾರವನ್ನು ಬೇಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲ್ಯಾಣ ಕರ್ನಾಟಕ. ಭಾರತೀಯ ಬಸವ ಬಳಗದಿಂದ ನಗರದ ರಂಗಮಂದಿರದಲ್ಲಿ ಏರ್ಪಡಿಸಿದ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವ ಹಾಗೂ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೇಲೂರು ನಿಷ್ಕಲ ಮಠದ ನಿಜಗುಣಾನಂದ ಸ್ವಾಮೀಜಿ ಮಾತನಾಡುತ್ತಾ, ಈ ನಾಡಿನಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಲಿಂಗಾಯತ ಮಠಾಧೀಶರು ಮಾಡಿದ್ದಾರೆ. ಕರ್ನಾಟಕಕ್ಕೆ ಲಿಂಗಾಯತ ಮಠಾಧೀಶರ ಕೊಡುಗೆ ಬಹಳ ದೊಡ್ಡದಿದೆ. ಎಲ್ಲರಿಗೂ ಶಿಕ್ಷಣ ದಾಸೋಹ ಕೊಟ್ಟ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದವರು ಲಿಂಗಾಯತರು. ರಾಜಕೀಯ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಲಿಂಗಾಯತರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಈ ವಿಷಯ ಸ್ವತಃ ಲಿಂಗಾಯತ ಧರ್ಮದ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದನ್ನು ತಿಳಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಮೈಸೂರಿನಲ್ಲಿ ಸುತ್ತೂರು ಶ್ರೀ ಚಿತ್ರದುರ್ಗದಲ್ಲಿ, ಮುರುಘಾ ಶ್ರೀ ಧಾರವಾಡದಲ್ಲಿ, ಮೃತ್ಯುಂಜಯ ಶ್ರೀ ತುಮಕೂರಿನಲ್ಲಿ, ಸಿದ್ಧಗಂಗಾ ಶ್ರೀ ಬೀದರ್ನಲ್ಲಿ ಚನ್ನಬಸವ ಪಟ್ಟದೇವರು ಸೇರಿದಂತೆ ಹಲವಾರು ಯಾವುದೇ ಜಾತಿ ಮತ ಪಂಥ ನೋಡದೆ ಎಲ್ಲರಿಗೂ ಆಶ್ರಯ ಕೊಟ್ಟು ಅಕ್ಷರ ಅನ್ನ ದಾಸೋಹ ನೀಡಿದ್ದರು. ಕಾಯಕ ಸಂಸ್ಕೃತಿ ಬೆಳೆಸಿದ್ದರು. ಲಿಂಗಾಯತರು ಜಾತಿವಾದಿಗಳಲ್ಲ ಎನ್ನುವುದಕ್ಕೆ ಇದು ನಿದರ್ಶನ ಎಂದು ಹೇಳಿದ್ದರು. ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಈಗಲೂ ಬಾಲ್ಗಿ ಮಠ ಮುನ್ನಡೆಯುತ್ತಿದೆ ಎಂದರು. ಲಿಂಗಾಯತ್ ಮಹಾಮಠದ ಪ್ರಭುದೇವ ಸ್ವಾಮೀಜಿ ಮಾತನಾಡಿ, 12ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಹಲವರಿಗೆ ಕನ್ನಡ ಕಲಿಸಿ ಅವರಿಂದ ಕನ್ನಡದಲ್ಲಿಯೇ ವಚನಗಳನ್ನು ಬರೆಸಿದ್ದವರು ಬಸವಣ್ಣನವರು. ಆ ಕೆಲಸ 21ನೇ ಶತಮಾನದಲ್ಲಿ ಮಾಡಿದ್ದವರು ಚನ್ನಬಸವ ಪಟ್ಟದೇವರು ಎಂದು ತಿಳಿಸಿದ್ದರು. ಅನಾರೋಗ್ಯದಿಂದ ಕಾರ್ಯಕ್ರಮಕ್ಕೆ ಗೈರು ಹಾಜರಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಬದಲು ಅವರ ಸೊಸೆ ಡಾಕ್ಟರ್ ಗೀತಾ ಖಂಡ್ರೆ ಅವರಿಗೆ ಸಾಂಕೇತಿಕವಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಗೀತಾ ಖಂಡ್ರೆ ಕಾರ್ಯಕ್ರಮ ಉದ್ಘಾಟಿಸಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪ ಗೌರವ ಸಲ್ಲಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದ್ದರು. ಬಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯ ಘಟಕದ ಅಧ್ಯಕ್ಷ ಬಾಬು ವಾಲಿ, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಲದ ಅಧ್ಯಕ್ಷೆ ಶಕುಂತಲಾ ಬೆಲ್ದಾಳೆ, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ರಾಮ್, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಮತ್ತಿತರರು ಹಾಜರಿದ್ದರು. ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಬಸವಣ್ಣ ನೀ ತಾಯಿ, ಬಸವಣ್ಣ ನೀ ತಂದೆ, ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಕನ್ನಡದ ಪಟ್ಟದೇವರು ಡಾಕ್ಟರ್ ಚನ್ನಬಸವ ಕನ್ನಡದ ದೀಪ. ಸುಪಾರಿ 1 2 3 4 ಎಸ್. ಮರದೇವ ಮರವ
ಬಸವಣ್ಣನ ಕಾರ್ಯ ನಡೀತಾ ಇದೆ ಅದಕ್ಕೆ ತಾಯಿ ಬೇರೆ ಯಾರು ಅಂದ್ರೆ ಚನ್ನಬಸವ ಪಟ್ಟದೇವರು. ಇವತ್ತು ಕನ್ನಡದ ಉಳಿಬೇಕಾದ್ರೆ ಅದ್ರ ತಾಯಿ ಬೇರೆ ಯಾರು ಅಂದ್ರೆ ಚನ್ನಬಸವ ಪಟ್ಟದೇವರು. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನು ಮಾಡಿದಂಥ ಈ ಕ್ರಾಂತಿಯ ಕಲ್ಯಾಣ ಭೂಮಿಯಲ್ಲಿ ಮತ್ತೆ ಇವತ್ತು ನೂತನ ಅನುಭವ ಮಂಟಪ ಆಗಬೇಕಿತ್ತು. ಅದಕ್ಕೆ ಕಾರಣ ಯಾರು ಅಂದ್ರೆ ಚನ್ನಬಸವ ಪಟ್ಟದೇವರು, ಭೀಮಣ್ಣ ಖಂಡ್ರೆಯವರು. ಇವತ್ತು ಇಂಥ ಒಂದು ಅರ್ಥವಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಲ್ಕಿ ಮಠದಿಂದ ನಂಗೆ ಅಪ್ಪರು ಯಾವಾಗಲೂ ಹೇಳ್ತಾ ಇರ್ತಿರು, ಎಲ್ಲ ಮಠಾಧೀಶರು ಸ್ವಾಮಿಗಳು ಮಠ ಕಟ್ಕೊಂಡಿರ್ಬೇಕಾದಾಗ ಭಾಲ್ಕಿ ಮಠದಾಗ ಅಪ್ಪವ್ರು ಬಂದಾಗ ಸೂರ್ಯ ಚಂದ್ರ ಕಾಣಿಸ್ತಕ್ಕಂಥ ಮಠ ಬಿಟ್ಟು ಅನುಭವ ಮಂಟಪ ಕಟ್ಲಕ್ಕೆ ಹೋಗಿದ್ದು ಭಾಲ್ಕಿಯ ಚನ್ನಬಸವ ಪಟ್ಟದೇವರು. ನಾನು ಹಿಂದೆ ಹೇಳ್ತಾ ಇರ್ತಿದ್ದ, ಅವ್ರು ಸ್ವತಃ ಕಲ್ಲು ಮಣ್ಣುಗಳು ಹೊತ್ತಿ ಆ ಅನುಭವ ಮಂಟಪವನ್ನು ಕಟ್ಟಿದಕ್ಕಾಗಿ ಇವತ್ತು ಒಂದು ವೇಳೆ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಕಟ್ತಾ ಇರಲಿಲ್ಲ ಅಂದ್ರೆ ಯಾವ ಸರ್ಕಾರವು ಕನ್ನಡ ಕಡೆ ಮುಖ ಮಾಡಿ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಶತಾಯುಷಿದ್ರು, ಸಾಕಷ್ಟು ಕನ್ನಡ ಬಗ್ಗೆ ಹೋರಾಡಿದ್ರು. ನಮ್ಮ ನಿಜಾಮಂತ ಕಾಲದಲ್ಲಿ ಕಮಲ್ ನಗರದಲ್ಲಿ ಉರ್ದು ಬೋರ್ಡ್ ಹಾಕಿ ಒಳ ಕನ್ನಡ ಕಲ್ತಂಥ ಕೀರ್ತಿ ಅದು ಯಾರಿಗೊಬ್ಬರಿಗೆ ಸಲ್ತದ, ಪೂಜ್ಯ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಕನ್ನಡ ಬೆಳೆದಿದೆ, ಉಳಿದಿದೆ, ಇನ್ನೂ ಬೆಳೀತಾ ಇದೆ. ನಾವಿಷ್ಟೇ ಅವರಂತಿರು. ನನ್ನ ಕೊನೆಯದಾಗಿ ಅವ್ರಿಗೆ ನಾನು ಕಣ್ಣಿಲ್ ನೋಡಿದ್ದು, ನಾನು ನಮ್ಮ ತಾಯಿ ಜೊತೆ ಹೋಗಿದ್ದ, ಅವ್ರಿಗೆ ಆರಾಮಿರಲಿಲ್ಲ, ನಾನು ಚಿಕ್ಕವನಿದ್ದ. ಹಳೆ ಮಠದ ಕೂತಿರು, ಅವ್ರಿಗೆ ಅವತ್ತು ಕೆಮ್ಮಿತ್ತು ಭಾಳಷ್ಟು ಅಪ್ಪರಿಗೆ. ನಮ್ಮ ತಾಯಿ ಜೊತೆ ಅವ್ರು ನೋಡಿದ್ದು, ಅವತ್ತು ನಾನು ನೋಡಿದ್ದು ಅವ್ರಿಗೆ ಪೂಜ್ಯ ಚನ್ನಬಸವ ಪಟ್ಟದೇವರು. ಇನ್ನೂ ನನ್ನ ನೆನಪದ ಆ ಕ್ಷಣಗಳು. ಅಂದ್ರೆ ಕೆಲವರು ಜಗತ್ತಿನಲ್ಲಿ ಜನ ತಾಳ್ತಾರಂದ್ರೆ ಎಲ್ಲ ಸಮಾಜಕ್ಕೆ ಒಳ್ಳೇದಾಗಬೇಕು, ನಾವೆಲ್ಲ ಒಳ್ಳೇದು ಮಾಡ್ಬೇಕಂತೆ ಅಂಥ ಶರಣರು. ಹೆಂಗೆ ಬಸವಣ್ಣವ್ರ ಕಾಲದಲ್ಲಿ 12ನೇ ಶತಮಾನ 770 ಅಮರಂಗಳಗಳಿದ್ರು. ಕಾಯಕ ಮಾಡೋರಿಗಷ್ಟೇ ಸ್ಥಾನ ಬಸವಣ್ಣವ್ರದ್ದು ಲೋಕಸಭಾದಾಗಿತ್ತು. ಹಿಂದಿನ ಲೋಕಸಭಾ ಕೂಡ ದಿಲ್ಲಿದಲ್ಲಿದೆ. 12ನೇ ಶತಮಾನದಲ್ಲೇ ಬಸವಣ್ಣವ್ರು ಲೋಕಸಭಾ ಕೊಟ್ಟರು. ಅವಾಗ 770 MP ಕೊಟ್ಟರು. ನಾನು ಹೇಳಿದೆ ಚನ್ನಬಸವ ಪಟ್ಟದೇವರು ಯಾರು. ಒಂದು ದೊಡ್ಡ ಥ್ಯಾಂಕ್ಸ್ ಬಾಬು ವಾಲಿ ಅವರಿಗೆ ಈ ವೇದಿಕೆಯಲ್ಲಿ ಪೂಜ್ಯರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಒಂದು ದೊಡ್ಡ ಧನ್ಯವಾದಗಳು ಅವರಿಗೆ ನನಗೆ. ಯಾಕೆಂತ ಹೇಳಿದ್ರೆ ಅಂತ ಪೂಜ್ಯರನ್ನ ಮಾತನಾಡೋದ್ರ ಜೊತೆಗೆ ನಮ್ಮಂಥ ನಾಲಿಗೆಯೂ ಸ್ವಚ್ಛ ಆಗ್ತದೆ ಅನ್ನತಕ್ಕಂಥದ್ದನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ. ಯಾರ್ಯಾರ ಜೊತೆಲೂ ಮಾತನಾಡ್ತೇವೆ, ಅವ್ರ ಬೆನ್ನು ಇವ್ರು ಕೆರೀತಾರೆ, ಇವ್ರ ಬೆನ್ನು ಅವ್ರಿಗೆ ಕೆರೀತಾರೆ. ಈ ಬೆನ್ನು ಕೆರೆಯುವ ಸಂಸ್ಕೃತಿಗಿಂತ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾ ಶಿವಯೋಗಿಯ ಬಗ್ಗೆ ಮಾತನಾಡೋದು ಬಹಳ ದೊಡ್ಡ ಸಾಕ್ಷಿ ಅನ್ನತಕ್ಕಂಥದ್ದನ್ನು ನಾನು ಕಾಣ್ತೇನೆ. ಇದನ್ನು ಉತ್ಪ್ರೇಕ್ಷೆ ಅಲ್ಲ. ಸ್ವಲ್ಪ ಈ ಕಡೆ ಬಂದ್ಬಿಟ್ಟು, ಉತ್ಪ್ರೇಕ್ಷೆ ಏನಲ್ಲ ಅದು. ನಾನು ಹೇಳಿದೆ, ತೋರಲು ನರರೂಪ, ಭಾವಿಸಲು ಹರರೂಪ. ಅದು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿದವರು ಬಸವಣ್ಣ, ಬೀದರಿನಲ್ಲಿ ಕನ್ನಡವನ್ನು ಉಳಿಸಿದವರು ಚನ್ನಬಸವ ಪಟ್ಟದೇವರು. ಕರ್ನಾಟಕದ ಕನ್ನಡಿಗ ಯಾರು? ಬಸವಣ್ಣ. ಬೀದರಿನ ಕನ್ನಡಿಗ ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನು ಉಳಿಸಿದವರು ಬಸವಣ್ಣ. ಆ ಭಾಷೆಗೆ ತನ್ನ ತಾಯಿಯ ಹೆದೆಹಾಲು ಕೊಟ್ಟಂತೆ ಸಂಸ್ಕೃತಿ ಮತ್ತು ಸಂಸ್ಕಾರ ತತ್ವವನ್ನು ಉಳಿಸಿ ಬೆಳೆಸಿದವರು ಚನ್ನಬಸವ ಪಟ್ಟದೇವರು. ಬಹಳ ಜನರಿಗೆ ಸ್ವಾಮಿಗಳ ಬಗ್ಗೆ ತ್ಯಾಗ ಗೊತ್ತಾಗೋದಿಲ್ಲ. ನಿಮಗೆ ಯಾರಿಗೂ ಸಹ ಸ್ವಾಮಿಗಳ ಬಗ್ಗೆ ತಿಳುವಳಿಕೆ ಕೊರತೆ ಆಗ್ತದೆ. ಧಾರ್ಮಿಕತೆಯಿಂದ ನೋಡಿಬಿಡ್ತೀರಿ ಅಷ್ಟೇ, ಇತಿಹಾಸದ ಪ್ರಜ್ಞೆಯಿಂದ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ನಮಗೆ ಧಾರ್ಮಿಕತೆಯಿಂದ ನೋಡೋದು ಬೇರೆ, ಇತಿಹಾಸದಲ್ಲಿ ಉಳಿದು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದು ಅನ್ನತಕ್ಕಂಥದರ ಕೊರತೆ ನಮ್ಮಲ್ಲಿ ಎದ್ದು ಕಂಡು ಬಿಡುತ್ತದೆ ಸಮಾಜದೊಳಗಡೆ.
ಭಾಲ್ಕಿ ತಾಲೂಕಿನ ದಾಡ್ಗೆ ಕ್ರಾಸ್ ಬಳಿ ಬಸವೇಶ್ವರರ ಪುತ್ಥಳಿ ವಿರೂಪಗೊಳಿಸಿರುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳನ್ನು ಒಳಗೊಂಡ ಬಸವಪರ ಸಂಘಟನೆಗಳು ಜಿಲ್ಲಾ ಸಮಿತಿಯಿಂದ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಬಸವೇಶ್ವರ ವೃತ್ತದಿಂದ ಮಹಾವೀರ ವೃತ್ತ, ಛತ್ರಪತಿ ಶಿವಾಜಿ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ನಡೆಸಿದರು. ಬಸವಣ್ಣನವರ ಭಾವಚಿತ್ರ, ಶಟಸ್ಥಳ ಧ್ವಜಗಳನ್ನು ಹಿಡಿದುಕೊಂಡು ಘೋಷಣೆ ಹಾಕುತ್ತಾ ಹೆಜ್ಜೆ ಹಾಕಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಿದರು. ಜಗತ್ತಿಗೆ ಶಾಂತಿ, ಸಮಾನತೆ ಹಾಗೂ ಮಾನವೀಯತೆಯ ಸಂದೇಶವನ್ನು ನೀಡಿದ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಕಿಡಿಗೇಡಿಗಳು ಭಗ್ನಗೊಳಿಸುವುದು ಖಂಡನಾರ್ಹ. ಈ ಕೃತ್ಯ ನಾಡಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮೌಲ್ಯಗಳಿಗೆ ಧಕ್ಕೆ ಮಾಡಿದೆ, ಸಮಾಜದ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ತಿಳಿಸಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೃತ್ಯದಲ್ಲಿ ತೊಡಗಿರುವ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಇಂತಹ ಕೃತ್ಯಗಳು ಪುನಃ ನಡೆಯದಂತೆ ಭದ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ್ ಮಹಾಸಭಾ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಬಸವರಾಜ ಧನ್ನೂರ್, ಬಸವಸೇವಾ ಪ್ರತಿಷ್ಠಾನದ ಗಂಗಾಂಬಿಕೆ ಅಕ್ಕ, ಲಿಂಗಾಯತ್ ಮಹಾಮಠದ ಪ್ರಭುದೇವ ಸ್ವಾಮೀಜಿ, ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ, ಬಸವ ಕೇಂದ್ರದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಮಿಠಾರೆ, ರಾಷ್ಟ್ರೀಯ ಬಸವದಳದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸ್ವಾಮಿ, ಯುವ ಬಸವ ದಳದ ಜಿಲ್ಲಾಧ್ಯಕ್ಷ ಗಣೇಶ್ ಬಿರಾದರ್, ಯುವ ಬಸವ ಕೇಂದ್ರದ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಶಕುಂತಲಾ ಬೆಲ್ದಾಳೆ, ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಬಸವರಾಜ ಭತ್ಮುರ್ಗೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ವಚನ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ಭಕ್ತಿಭಂಡಾರಿ ಬಸವಣ್ಣನವರಿಗೆ ಎಲ್ಲಾ ಮಾನವರಿಗೆ ಈ ಒಂದು ಶಿಕ್ಷಣ, ಸ್ವಾತಂತ್ರ್ಯ, ಪ್ರತಿಯೊಂದು ಪಾರ್ಲಿಮೆಂಟ್ ಕೊಟ್ಟವರು ಗುರು ಬಸವಣ್ಣನವರು. ಅದಕ್ಕೆ ಅಂತ ಒಂದು ಬಸವಣ್ಣನವರ ಮೂರ್ತಿ ಅಂತಂದ್ರೆ ಅದು ತತ್ವ. ಅಂತ ಒಂದು ಮೂರ್ತಿಗೆ ವಿಘ್ನ ಅಂತಂದ್ರೆ ಆ ತತ್ವಕ್ಕೆ ವಿಘ್ನ ಆದಂತೆ ಅದಕ್ಕೆ ಅಂತ ಒಂದು ತತ್ವಗಳಿಗೆ ಈ ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆಗೋದಂದ್ರೆ ಅದು ಕುಕೃತ್ಯಗಳಿಗೆ ಒಂದು ಸ್ಥಾನ ಸಿಕ್ಕಂಗೆ ಆಗ್ತಾ ಇದೆ. ಅದಕ್ಕೆ ಈ ಒಂದು ಬಸವಪರ ಎಲ್ಲಾ ಸಂಘಟನೆಗಳನ್ನು ಖಂಡಿಸ್ತಾ ಇದೀವಿ. ಅದಕ್ಕೆ ಆ ಒಂದು ಮೂರ್ತಿ ವಿಘ್ನ ಮಾಡಿರ್ತಕ್ಕಂಥವರಿಗೆ ಅರೆಸ್ಟ್ ಮಾಡಿದೆ ಸರ್ಕಾರ. ಆದರೂ ಸಾಲದು, ಇನ್ನು ಮುಂದೆ ಇಂಥ ಕಾರ್ಯಗಳು ಆಗದಂತೆ ಜಾಗ್ರತೆ ವಹಿಸ್ಕೊಳ್ಬೇಕು. ಅದಕ್ಕಂತ ಒಂದು ಕಾರ್ಯ ಸರ್ಕಾರ ಇವತ್ತು ನೋಡ್ರಿ, ಸರ್ಕಾರನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರು ಬಸವಣ್ಣನವರಿಗೆ ಅಲ್ಲಿ ಸ್ಥಾನವನ್ನು ಕೊಟ್ಟು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಜನವರಿ 18ಕ್ಕೆ 1 ವರ್ಷ ಆಯ್ತು. ಆ ಒಂದು ಇದರಲ್ಲಿ ಈ ರೀತಿ ಆಗ್ತದಂತಂದ್ರ ಅದು ಇಂಥ ಒಂದು ಕೆಟ್ಟ ಮನಸ್ಸುಗಳ ಒಂದು ಜಾಗೃತಿ ಆಗ್ತಾ ಇದಾವೆ. ಅದು ಆಗ್ಕೊಡಲ್ದಂಗ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಈ ಸರ್ಕಾರ ಜಾಗೃತಿ ವಹಿಸಿ ಇಂಥ ಕಾರ್ಯಗಳು, ಕುಕೃತ್ಯಗಳು ನಡೆಯದಂತೆ ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಗೌರವಿಸುವಂತೆ ಇಡೀ ಎಲ್ಲ ಶರಣರು 770 ಜನ 196 ಶರಣರನ್ನ ನಾವೆಲ್ಲ ಗೌರವಿಸಿದಂಗೆ ಇವತ್ತು ಬಸವಣ್ಣವರ ಮೂರ್ತಿಗೆ ಏನೋ ಒಂಚೂರು ಅವಮಾನ ಆಯ್ತು ಅಂದ್ರೆ ಇಡೀ ನಮ್ಮ ಎಲ್ಲ ಶರಣ ಪರಂಪರೆಗೆ, ನಮ್ಮ ಶರಣ ಕುಲಕ್ಕೆ ಅದೊಂದು ಅವಮಾನ ಆಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಅನೇಕ ಹಿರಿಯರು ಮಾತಾಡಿದ್ದಾರೆ. ನಾನು ಮಾತಾಡೋಕ್ಕಿಂತಲೂ ಯಾಕಂದ್ರೆ ಈ ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಅಂತ ಗೊತ್ತಾಗಿದೆ. ಇಷ್ಟೇ ಮಾಡಿದ್ರೆ ಸಾಲಲ್ಲ, ಅಂತವ್ರನ್ನ ಗಡಿಪಾರು ಮಾಡ್ಬೇಕಾಗಿದೆ. ಮುಂದೆ ಇದು ಇಲ್ಲ ಅಷ್ಟೇ ಅಲ್ಲ, ಬೀದರ್ ಅಷ್ಟೇ ಅಲ್ಲ, ಇಡೀ ರಾಜ್ಯದಂತ ಅನೇಕ ಕೂತತ್ತೆಗಳು ನೋಡಿದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಬಸವಣ್ಣನಲ್ಲ, ಇಡೀ ಅನೇಕ ಜನರು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇಂಥವೇನು ಮಾಡ್ತಿದ್ರೆ ಇವ್ರು ಒಂದು ಜಾತಿನ ಅಂತ ಅನಿಸ್ತದ ಅದು. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಘಟನೆಯನ್ನ ಸಂಪೂರ್ಣವಾಗಿ ಖಂಡನೆಯನ್ನು ಮಾಡ್ತೀನಿ ಮತ್ತು ಬರುವ ದಿನದಲ್ಲಿ ಈ ತರ ಆಗ್ಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಪರ ಸಂಘಟನೆಗಳು ಬೀದರ್ ಜಿಲ್ಲೆ ಮನವಿ ಪತ್ರ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ವಿಷಯ: ಭಾಲ್ಕಿ ತಾಲೂಕಿನ ದಾಡ್ಗೆ ಗ್ರಾಮದಲ್ಲಿ ಬಸವಣ್ಣನವರ ಪ್ರತಿಮೆ ಭಗ್ನಗೊಳಿಸಿದ ಘಟನೆ ಕುರಿತು ತಕ್ಷಣ ಕ್ರಮ ಕೈಗೊಳ್ಳಲು ಮನವಿ. ಮಹೋದಯರೇ, ನಾವು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರು, ಬಸವಾನುಯಾಯಿಗಳು ಭಾಲ್ಕಿ ತಾಲೂಕಿನ ದಾಡ್ಗೆ ಗ್ರಾಮದಲ್ಲಿ ಜಗತ್ತಿಗೆ ಶಾಂತಿ, ಸಮಾನತೆ ಹಾಗೂ
ಮಾನವೀಯತೆಯ ಸಂದೇಶವನ್ನು ನೀಡಿದ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ಕೆಲವು ಕಿಡಿಗೇಡಿಗಳು ಭಗ್ನಗೊಳಿಸಿರುವ ಘಟನೆ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸುತ್ತೇವೆ. ಈ ಕೃತ್ಯವು ನಾಡಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮೌಲ್ಯಗಳಿಗೆ ಧಕ್ಕೆ ಮಾಡಿದೆ ಮತ್ತು ಸಮಾಜದ ಭಾವನೆಗಳನ್ನು ಆಘಾತಕ್ಕೊಳಪಡಿಸಿದೆ. ಈ ಗಂಭೀರ ಪ್ರಕರಣವನ್ನು ತಕ್ಷಣವೇ ಅತಿ ಗಂಭೀರತೆಯಿಂದ ಪರಿಗಣಿಸಿ ಈ ಕೃತ್ಯದಲ್ಲಿ ತೊಡಗಿರುವ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಾವೆಲ್ಲರೂ ಒತ್ತಾಯಿಸುತ್ತೇವೆ. ಭಾರತ ದೇಶ ದೈವ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಗುರು ಬಸವಣ್ಣನವರಿಗೆ. ಎಟಿಎಂ ದರೋಡೆ ಹಾಗೂ ಕೊಲೆ ಪ್ರಕರಣದಲ್ಲಿ ಪ್ರಾಣ ಕಳೆದುಕೊಂಡ ಬೇಮಳಖೇಡದ ವೆಂಕಟಗಿರಿ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 50 ಲಕ್ಷ ಪರಿಹಾರ, ಕುಟುಂಬಸ್ಥರೊಬ್ಬರಿಗೆ ಸರ್ಕಾರಿ ಉದ್ಯೋಗ ಹಾಗೂ 5 ಎಕರೆ ಭೂಮಿ ಮಂಜೂರು ಮಾಡಬೇಕು ಮತ್ತು ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಕುಮಾರ್ ಹಳದಕೇರಿ ಅವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ಸರ್ಕಾರವೇ ಭರಿಸಬೇಕು. ಅವರಿಗೂ 50 ಲಕ್ಷ ಪರಿಹಾರ ನೀಡಬೇಕೆಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕಪಿಲ್ ಗೋಡ್ಬಳೆ ಒತ್ತಾಯಿಸಿದ್ದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕ್ ದರೋಡೆ ಮತ್ತು ಕೊಲೆ ನಡೆದ ಇಂದಿಗೆ 1 ವಾರ ಕಳೆದರೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಗಾಯಾಳು ಶಿವಕುಮಾರ್ ಅವರ ಆರೋಗ್ಯ ವಿಚಾರಿಸಲು ಹೈದರಾಬಾದ್ಗೆ ಹೋಗಿರುವುದು ಸಂತೋಷ, ಆದರೆ ಮೃತಪಟ್ಟ ವೆಂಕಟಗಿರಿ ಅವರ ಮನೆಗೆ ತೆರಳಿ ಸಾಂತ್ವನ ಹೇಳಲು ಸಹ ಹೋಗದ ಜಿಲ್ಲಾಧಿಕಾರಿಗಳು ಇಲ್ಲಿಯ ಮುಂದುವರಿಯಲು ಯೋಗ್ಯರಲ್ಲ. ಕೂಡಲೇ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಗಂಭೀರ ಆರೋಪ ಮಾಡಿದ್ದರು. ಈ ಪ್ರಕರಣ ನಡೆದಿರುವುದು ಡಿಸಿ ಕಚೇರಿ ಹಾಗೂ ಕೋರ್ಟ್ ಮಧ್ಯದಲ್ಲಿ. ಹೀಗಿರುವಾಗ ಜಿಲ್ಲಾಡಳಿತದ ವೈಫಲ್ಯ ಎದ್ದು ಕಾಣುತ್ತಿದೆ. ಕೋರ್ಟ್ನಲ್ಲಿ ಜನಜುಂಗಳಿ ಇದ್ದರೂ ಅಷ್ಟು ಜನಜುಂಗಳಿ ಮಧ್ಯದಲ್ಲಿಯೇ ಆರಾಮಾಗಿ 20 ನಿಮಿಷಗಳ ಕಾಲ ತನ್ನ ಕೈಚಳಕ ಪ್ರದರ್ಶಿಸಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿರುವ ಘಟನೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಅಂದು ಎಟಿಎಂಗೆ ಹಣ ಹಾಕುವ ಸಂದರ್ಭದಲ್ಲಿ ಗನ್ಮ್ಯಾನ್ ಸಹ ಇರದೆ ಲೋಪ ಎಸಗಿರುವ ಏಜೆನ್ಸಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗೋಡ್ಬಳೆ ಆಗ್ರಹಿಸಿದ್ದರು. ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಗಿರಿ ಮಾತನಾಡಿ, ಬೀದರ್ನಲ್ಲಿ ಮೇಲಿಂದ ಮೇಲೆ ಕೊಲೆ, ಸುಲಿಗೆ, ವಂಚನೆ ಪ್ರಕರಣಗಳು ನಡೆಯುತ್ತಿದ್ದರೂ ಉಭಯ ಸಚಿವರು ಹಾರಿಕೆ ಉತ್ತರ ನೀಡಿ ಅಲ್ಲಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವವರು. ಇವರ ನೈತಿಕತೆ ಇದ್ದರೆ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು. ಈ ಘಟನೆಗೆ ಸಂಬಂಧಿಸಿದಂತೆ ಈ ತಿಂಗಳ 24ರಂದು ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಲಿದ್ದು, ಅದಕ್ಕೆ ಬಹುಜನ ಸಮಾಜ ಪಕ್ಷ ಕೈ ಜೋಡಿಸಲಿದೆ ಎಂದರು. ದರೋಡೆ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ವೆಂಕಟಗಿರಿ ಗ್ರಾಮದವರಾದ ಚಿದ್ರಿ ಬಿ ಶ್ಯಾಮ್ ಸುಂದರ್ ಭವನದ ಅಧ್ಯಕ್ಷ ರಜನೀಶ್ ಮುದಾಳೆ, ದಲಿತ ಯುನೈಟೆಡ್ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್, ಸಂಸ್ಥಾಪಕ ಅಧ್ಯಕ್ಷರಾದ ವಿನೋದ್ ರತ್ನಾಕರ್ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಅವರ ತಾಲೂಕಾಧ್ಯಕ್ಷ ಬೀದರ್ ಮಹೇಶ್ ಧೋಲಾ, ಮಲ್ಲಿಕಾರ್ಜುನ್ ಕಪ್ಲಾಪುರೆ, ಭೀಮ್ ಕೋರೆಗಾಂವ್ ಸೇನಾ ಸಮಿತಿ ಸಂಸ್ಥಾಪಕ ರವಿ ಭೂಸುಂಡೆ, ರಾಷ್ಟ್ರೀಯ ಭೀಮ ಯುವ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರಾಜ್ಕುಮಾರ್ ಪ್ರಸಾದ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಗೃಹ ಸಚಿವರು ಏನು ಹೇಳ್ತಾರೆ, ತನಿಖಾ ಆಗ್ತಾ ಇದೆ, ಪೊಲೀಸರು ಏನಾದ್ರು ಕಾರ್ಯಾಚರಣೆಯಲ್ಲಿದ್ದಾರೆ. ಎಷ್ಟು ದಿವಸ ಬೇಕು ನಿಮಗೆ ಇನ್ನು ಕಾರ್ಯಾಚರಣೆ ಆಗಲಿಕ್ಕೆ? ಇಂಥ ಒಂದು ದೊಡ್ಡದು ದರೋಡೆಕೋರರು ಅಟ್ಟಹಾಸ ಮಾಡ್ತಾ ಇದ್ದಾರೆ ಬೀದರಲ್ಲಿ ಬಂದು ಬೆಳಗ್ಗೆ ಜಾವ. ಅಂಥದ್ರಲ್ಲಿ ನೀವು ಇನ್ನೂ ಆ ಒಂದು ಕುಟುಂಬಸ್ಥರಿಗೆ ಏನದಂತಂದರೆ ನ್ಯಾಯ ಒದಗಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂದರೆ ನೀವು ಯಾವ ಗೃಹ ಸಚಿವರು? ಹೀಗಾಗಿ ಈ ಬೀದರ್ ಜಿಲ್ಲೆಯ ವೆಂಕಟಗಿರಿಯನ್ನು SBI ATMನ ಸೆಕ್ಯೂರಿಟಿ ಇದ್ದರು, ಅವ್ರ ಜೀವ ಕಳೆದುಕೊಂಡಿದ್ದಾರೆ. ಇಂಥ ಘಟನೆಗೆ ನಾವು ಇದನ್ನು ಖಂಡಿಸಿ ದುಃಖಪ್ತ ಕುಟುಂಬದವರ ಪರವಾಗಿ ನಾವೆಲ್ಲ ಸಮಾಜದ ಮುಖಂಡರು ಹಾಗೂ ಎಲ್ಲ ಸಂಘಟನೆಯ ಪ್ರಮುಖರು ಹಾಗೂ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಮೂಲಕ ಆಗ್ರಹಿಸೋದೇನೆಂದರೆ, ನೀವು ಏನಾದರೂ ಪೊಲೀಸ್ ಇಲಾಖೆಗಳು ಇಂಥ ಯಾವುದೇ ಘಟನೆಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ ಇನ್ನು ಮುಂದೆ ನಾವು ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಿ ನಿಮ್ಮನ್ನು ಮನೆಗೆ ಕಳಿಸ್ತೀವಿ. ಹಾಗೆ ಇಲ್ಲಿ ಜಿಲ್ಲಾ ಆಡಳಿತ ಸಂಪೂರ್ಣ ವಿಫಲ ಆಗಿದೆ. ಈ ಪರಿವಾರಕ್ಕೆ ಏನಂತಂದರೆ ಭೂಮಿ ಕೊಡಬೇಕು 5 ಎಕರೆ, ಮತ್ತು ಈ ದುಃಖಪ್ತ ಕುಟುಂಬಸ್ಥರೇನಿದ್ದಾರೆ ಅವರಿಗೂ 50 ಲಕ್ಷ ಪರಿಹಾರ ಕೊಡಬೇಕು. ನೀವೇನಾದರೂ ಕಾಟಾಚಾರಕ್ಕೆ ಬಂದು ಸಚಿವರುಗಳು ಬಂದು ಸುಮ್ಮನೆ ಉದ್ದುದ್ದ ಭಾಷಣ ಮಾಡೋದಲ್ಲ. ಇಲ್ಲಿ ಅವ್ರಿಗೆ ಆಗಿರುವ ಈ ಒಂದು ಘಟನೆಯಲ್ಲಿ ನೀವೇನಾದರೂ ರಾಜಕೀಯ ಆಟ ಆಡಿದ್ರೆ ನಿಮಗೂ ಕೂಡ ನಾವು ಬಿಡೋದಿಲ್ಲ. ಹೀಗಾಗಿ ಸರ್ಕಾರ ವತಿಯಿಂದ ಅವರಿಗೆ ಭೂಮಿ ಕೊಡಬೇಕು 5 ಎಕರೆ ಮತ್ತು 50 ಲಕ್ಷ ಪರಿಹಾರ ಕೊಡಬೇಕು. ಅದೇ ಈ ಘಟನೆಗೆ ಸಂಬಂಧಿಸಿದ ಇನ್ನೊಬ್ಬರು ಶಿವಕುಮಾರ್ ಅಂತೇಳಿ ಹಳದಕೇರಿ,
ಅವ್ರ ಮೇಲೂ ಕೂಡ ಹಲ್ಲೆ ಆಗಿದೆ. ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರ ಸಂಪೂರ್ಣ ವೆಚ್ಚ ಏನದಂತಂದರೆ ಸರ್ಕಾರ ಭರಿಸಬೇಕು. ಹಾಗೆ ಅವರು ಕುಟುಂಬಸ್ಥರಿಗೂ ಕೂಡ ಏನದಂದರೆ 50 ಲಕ್ಷ ಪರಿಹಾರ ಕೊಡಬೇಕು. ಬ್ಯಾಂಕ್ ಮ್ಯಾನೇಜರು ಯಾವುದೇ ಇದು ಕೊಡ್ತಾ ಇಲ್ಲ. ಏಜೆನ್ಸಿಯವರು ಅವತ್ತು 2 ತಾಸುಗಳ ಕಾಲ ಗನ್ಮ್ಯಾನ್ ಆಬ್ಸೆಂಟ್ ಆಗ್ತಾನೆ. ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ದುರ್ಬಲ ಆಗಿದೆ ಬೀದರಲ್ಲಿ ಅಂತಂದರೆ, ಜಿಲ್ಲಾ ಸಂಕೀರ್ಣ ಅಲ್ಲೇ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ, ಬೀದರ್ ತಹಸೀಲ್ ಕಚೇರಿ ಅಲ್ಲೇ ಇದೆ, ಕೋರ್ಟ್ ಕಚೇರಿ ಅಲ್ಲೇ ಇದೆ. ಅಪರಾಧಿಗಳ ಕೃತ್ಯ ಎಸಗಿ ಸುಮಾರು 20-25 ನಿಮಿಷಗಳ ಕಾಲ ಇಡೀ ಬೀದರ್ ಜಿಲ್ಲೆಯ ಸೆಂಟ್ರಲ್ ಸಿಟಿ, ಹಾರ್ಟ್ ಆಫ್ ಸಿಟಿಯಲ್ಲಿ ಆರಾಮಾಗಿ 40-50 ಸ್ಪೀಡಲ್ಲಿ ಬೈಕಲ್ಲಿ ಓಡಾಡಿಕೊಂಡು ಎಲ್ಲ CCTVಗಳಲ್ಲಿ ರೆಕಾರ್ಡ್ ಆಗಿದೆ, ತಾವು ನೋಡ್ಬೋದು. ನಾವೇನು ಸುಳ್ಳು ಹೇಳ್ತಾ ಇಲ್ಲ. 20 ನಿಮಿಷಗಳ ಕಾಲ ಬೀದರ್ ಜಿಲ್ಲಾ ಪೊಲೀಸ್ ಏನು ಮಾಡಿದೆ? ಹಾಗಾದರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ CCTVಗಳು ಏನು ಫೇಕ್ ಆಗಿದೆಯಾ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಕ್ಲೋಸ್ ಆಗಿದೆಯಾ? 20 ನಿಮಿಷಗಳ ಕಾಲ ಬೀದರ್ ಜಿಲ್ಲಾ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಈ ಘಟನೆ ನಡೆದು ಕೇವಲ 100-150 ಮೀಟರ್ ಅಂತರದಲ್ಲಿನೇ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ. ಆ ಕಚೇರಿಯಲ್ಲಿ ಒಬ್ಬ PSI, DR ಪೊಲೀಸು, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಬೆಳಗ್ಗೆ ಡ್ಯೂಟಿಗೆ ಬಂದುಬಿಡ್ತಾರೆ. 6 ಅಥವಾ 5 ಗುಂಡು ಏನು ಸುತ್ತು ಗುಂಡು ಹಾರಿಸಿದ್ದಾರೆ. ಆ ಹಾರಿಸಿರೋ ಗುಂಡಿನ ಸುತ್ತಿನ ಆವಾಜು ಈ ಪೊಲೀಸರಿಗೆ ಗೊತ್ತಾಗಲಿಲ್ವಾ? ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಹಳೆಯ ಚೌಕ್ ಬರುತ್ತೆ, ಅಲ್ಲಿ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಮಡಿವಾಳ ಚೌಕ್ ಬರುತ್ತೆ, ಅಲ್ಲಿ CCTV ಇದರಲ್ಲಿ ರೆಕಾರ್ಡ್ ಆಗಿದೆ. DC ಬಂಗ್ಲೆ ಹತ್ರ CCTVಯಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸ್ ಇಲಾಖೆ ಏನು ಸುಸ್ತು ಮಾಡ್ತಾ ಇದೆ ಇಲ್ಲಿ? ದಯವಿಟ್ಟು ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಬೀದರ್ ಜಿಲ್ಲೆ ತುಂಬ ಶರಣರ ನಾಡು, ಸಂತರ ನಾಡು. ನಾವು ತುಂಬ ಸಹೃದಯ ಪ್ರೀತಿ ಮತ್ತು ಭಾತೃತ್ವದಿಂದ ಕೂಡಿರ್ತಕ್ಕಂಥ ಈ ನಾಡಲ್ಲಿ ತಾವು ಈ ಪೊಲೀಸ್ ಇಲಾಖೆಗೆ ಮತ್ತು ಆ ಒಂದು ಹುದ್ದೆಗೆ ತಾವು ಅರ್ಹರಲ್ಲ ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ವಿವಿಧ ಬೇಡಿಕೆಗಳು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯು ಜಿಲ್ಲಾಧ್ಯಕ್ಷರಾದ ಸೈಯದ್ ಇಸಾಮುದ್ದೀನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 15-20 ವರ್ಷ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಇವರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ. ಇವರ ಸ್ಥಳಗಳಲ್ಲಿ ಖಾಯಂ ನೌಕರರ ವರ್ಗಾವಣೆ ಆದರೆ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಕಳವಳ ವ್ಯಕ್ತಪಡಿಸಿದರು. ಈ ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ಬದುಕು ಒಳ್ಳೆಯದಾಗಬಹುದೆಂಬ ನಂಬಿ 500 ರೂಪಾಯಿಯಿಂದ ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಯುತ್ತಾ ಬಂದಿದ್ದಾರೆ. ಈಗಲೂ ಕೂಡ ಮುಂಜಾನೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ 14-15 ತಾಸು ದುಡಿದರೂ ಯಾರಿಗೂ ಕರುಣೆ ಬರುತ್ತಿಲ್ಲ. ದುಡಿದ ವೇತನವೂ ಕೂಡ 4-5 ದಿನಗಳವರೆಗೆ ಪಾವತಿಯಾಗದೆ ನೌಕರರು ಸಾಲಗಾರ ಬಾಧೆಯಲ್ಲಿ ಒದ್ದಾಡುವಂತಾಗಿದೆ. ಸರ್ಕಾರ ಸಿಬ್ಬಂದಿ ಕಡಿತ ಮಾಡಿದ ರೀತಿಯಿಂದ ಕೆಲಸದ ಹೊರೆ ಹೆಚ್ಚಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. 3 ವರ್ಷಗಳಿಂದ ವೇತನ ಹೆಚ್ಚಳವಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. 15,000ರಿಂದ 20,000 ರೂಪಾಯಿ ವೇತನ ಕಡಿತ ಮಾಡಲಾಗಿದೆ. ಹೀಗಾಗಿ ನೌಕರರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಈ ಕೆಳಕಾಣಿಸಿದ ಬೇಡಿಕೆಗಳು ಈಡೇರುವವರೆಗೆ ದಿನಾಂಕ 21/1/2025 ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಧರಣಿ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸೈಯದ್ ಇಸಾಮುದ್ದೀನ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕಾಟೆ, ಜಿಲ್ಲಾ ಉಪಾಧ್ಯಕ್ಷರಾದ ದೇವಾನಂದ್ ಗಾಯಕ್ವಾಡ್, ಜಿಲ್ಲಾ ಉಪಾಧ್ಯಕ್ಷರಾದ ಮಹಾದೇವಿ, ಜಿಲ್ಲಾ ಖಜಾಂಚಿ ಬಸವ ಪೋಸ್ತೆ, ಉಪಾಧ್ಯಕ್ಷರಾದ ಚಂದ್ರಮ್ಮ ಸಂಕ್ಷೆಟ್ಟಿ, ಪವನ್ ಸೆತುರೆ, ಸುಭಾಷ್ ಕಂಠಾಣ್, ಮಹಿಮುಬಾದಿ ನಿರ್ಣ, ಸವಿತಾ ಪಾಟೀಲ್, ಮಹಾನಂದ, ಸಿದ್ದಮ್ಮ, ಸುರಮತಿ, ಸುನೀತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದುಡಿಸ್ಕೊಂಡು ಪಗಾರ ಕೊಳ್ಳದಂತ ಅಧಿಕಾರಿಗಳಿಗೆ ಹೇಳಿದ್ದಕ್ಕಾರ, ಕೆಲಸ ಮಾಡಿಸ್ಕೊಂಡು ಪಗಾರ ಕೊಳ್ಳದಂತ ಅಧಿಕಾರಿ ಹೇಳಿದ್ದಕ್ಕಾರ, ಮೈನಾವರಾದ್ರೂ ಪಗಾರ ಕೊಳ್ಳದಂತ ಅಧಿಕಾರಿ ಹೇಳಿದ್ದಕ್ಕಾರ ಬೇಕು. ಹಮ್ ಸಬ್ ಹಮ್ ಸಬ್ ಹಮ್ ಸಬ್ करना है तो पूरा करो, वरना है तो खाली करो. ಜನರಿಗೆ 3 ತಿಂಗಳು 4 ತಿಂಗಳು ಸಂಬಳವನ್ನು ಉಳ್ಕೊಂಡಿದೆ. ಹಾಗಾಗಿ ಕಾರ್ಮಿಕರು 4 ಮಂದಿ 10 ತಲೆ ಮೂವರಿಗೆ ದುಡಿಸ್ಕೊಳತ್ತಾರ. ಈಗ ಬಸವ ಕಲ್ಯಾಣದ ಒಂದು ಉದಾಹರಣೆ ಹೇಳ್ತೀನಿ. ಲೇಡೀಸ್ ಕಾಲೇಜ್ ಹಾಸ್ಟೆಲು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ 365 ಜನ ಅಲ್ಲಿ ಮಕ್ಕಳಿದ್ದಾರೆ, ಸಿಬ್ಬಂದಿ 11 ಜನ ಇದ್ದಾರೆ.
ನಾನು ಮೊನ್ನೆ ಮಾತಾಡಿದಾಗ ಹೇಳ್ತಾರೆ ಸರ್ 100ಕ್ಕೆ 3 ಜನ ರೀ ಅಂತ ಕೇಳಿದ್ರು. ನಾನು ನೀವು ಡ್ಯೂಟಿ ಮಾಡ್ತಾಯಿದ್ರಿ ಏನು ಮಾಡ್ತೀರಿ ಅಮ್ಮ ಅಂತ ಕೇಳಿದ್ನ ಅವ್ರಿಗೆ ವಾರ್ಡನವ್ರಿಗೆ. ನೀವು ಡ್ಯೂಟಿ ಮಾಡ್ತಾಯಿದ್ರಿ ಏನು ಮಾಡ್ತಾಯಿದ್ರಿ, ಸರ್ಕುಲರ್ ನೀವು ಓದ್ಲಿಕ್ಕಿಲ್ಲ, ಸರ್ಕುಲರನ್ನು ಓದ್ರಿ. 100ಕ್ಕೆ 5 ಮಂದಿ ಇತ್ತು, ಕಡಿತ ಮಾಡಿದ್ರು ಮತ್ತು 100ಕ್ಕೆ 5 ಮಂದಿ ಕೊಡ್ತೇವೆ ಅಂತ ನಾವು ಕಮಿಷನ್ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಅವ್ರು ಹೇಳ್ಯಾರ. ಅದಕ್ಕೆ 100ಕ್ಕೆ 4 ಜನರ ದುಡಿಸ್ಕೋಬೇಕಂತದ. ಈಗ ನಮ್ಮ ಕರ್ನಾಟಕದ ಭಾಗದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಇಲ್ಲಿ ನಮ್ಮ ಮಂದಿ ಆ ಕಡೆ ರಾಗಿ ಮುದ್ದೆ ಇದ್ರೆ ಒಬ್ಬರು ಕಮ್ಮಿದ್ರೆ ನಡೀತದಾಗ ಹೋಳಿಸಿ ರಾಗಿ ಮುದ್ದೆ ಮಾಡಿ ಇಕ್ತಾರೆ. ಆದ್ರೆ ನಮ್ಮ ಬೀದರ್ ಜಿಲ್ಲೆ ಆಗಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ ಈ ಕಡೆ ರೊಟ್ಟಿ ಮಾಡ್ತಾರೆ. ಒಂದು ಮಗುವಿಗೆ ಒಬ್ಬರು ಅಡುಗೆ ಮಾಡಬೇಕಾದ್ರೆ ಒಂದು ಮಗು 2 ರೊಟ್ಟಿ 2 ರೊಟ್ಟಿ ದೊಡ್ಡ ಮಕ್ಕಳಿದೆ ಅಂದ್ರೆ ಒಂದು ಹೆಣ್ಮಗಳು ಸಂಜೆಗೆ 5-10 ಕಿಲೋ ಅಕ್ಕಿ ಹಿಟ್ಟು ಮತ್ತು ಮುಂಜಾನೆ 10 ಕಿಲೋ ಹಿಟ್ಟು ಬಡಿದ್ರೆ ಆ ಎಮ್ಮನ ರೊಟ್ಟಿ ಏನಂತಿರಬೇಕು. ಇವತ್ತು ಇಂಥ ದುಡಿಸ್ಕೊಂಡು ಮಾಡಿದ್ರೆ ಮಾಡಿ ಇಲ್ಲದ್ರೆ ಮನೆಗೆ ಹೋಗ್ರಿ ಅಂತೇಳಿ ಇವರನ್ನು ಬೆದರಿಸ್ತಾರೆ. ಅಧಿಕಾರಿ ಕಡಿಮೆ ಮಾಡಿ ಮಕ್ಕಳೆಲ್ಲ ತೊಳೆಯೋದು ಬೆಳೆದ್ವಿ ಇವರೇ. ಆದರೆ ಶೌಚಾಲಯ ಕೂಡ ಇವರಿಗೆ ತೋರಿಸ್ಲಿಕ್ಕೆ ಹಚ್ಚಲತ್ತಾರ. ಶೌಚಾಲಯ ಬಜೆಟ್ ಇವ್ರು ಎತ್ಕೊಂಡು ತಿಂದು ಯಾರು ಶೌಚಾಲಯ ಬಜೆಟ್ ಬಿ ಸಾಲ ಅಲ್ರಿ ನಿಮ್ಗೆ. ಮತ್ತೇನಾರ ತಿನ್ರಿ ಶೌಚಾಲಯ ಬಜೆಟ್ ತಿಂತೀರಿ ಅಂದರೆ ಎಷ್ಟು ನಾಚಿಕೆ ಕೆಟ್ಟವ್ರು ಅಂತೇಳಿ ಹೇಳ್ತೀನಿ ನಿಮ್ಗೆ ನಾನು. ಯಾಕಂದರೆ ಗೊತ್ತಾ, ಶೌಚಾಲಯ ಬಜೆಟನ್ನು ತೊಗೊಂಡು ಅವರನ್ನು ಬಳಸ್ಕೋತಾರೆ. ಯಾರು ಶೌಚಾಲಯಕ್ಕೆ ತೆಗಿಸಿಲ್ಲ ಅಂತೇಳಿ ಅದು ಬಜೆಟ್ ಎತ್ಕೊಂಡು ಇವ್ರು ತಿಂತಾರೆ. ನಮ್ಮ ದುಡಿಯುವ ಹೆಣ್ಮಕ್ಳಿಗೆ ಶೌಚಾಲಯನೂ ಕೂಡ ಸ್ವಚ್ಛತೆ ಮಾಡ್ಲಿಕ್ಕೆ ಹಚ್ತಾರೆ. ಇವ್ರು ಎಷ್ಟು ನಾಚಿಕೆ ಕೆಟ್ಟವರು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಸ್ಕೊಂಡು ಪಗಾರ ಕೇಳಕ್ಕೆ ಹೋದ್ರ ಮಾಡಿದ್ರೆ ಮಾಡು, ಇಲ್ಲಾಂದ್ರೆ ಮನೆಗೆ ಹೋದಂಥ ಅಧಿಕಾರಿ ನಮ್ಗೆ ಬೇಕಾಗ್ಯದನು. ಅವನಿಗೆ ಯಾರು ಪಗಾರ ಕೊಡತ್ತಾರ ನಿಮ್ಮ ಅಧಿಕಾರಿಗೆ ಗುಣದ ಅಧಿಕಾರಿ ಪಗಾರ ಭೀ ನಮ್ಮಿಂದ ಹೋಗ್ತದ. ನಾವೇ ಕೊಡ್ತೀವಿ ಅವನ ಪಗಾರ. ಅವನಿಗೆ ನೌಕರಿ ಯಾರು ಕೊಟ್ಟಾರ? ನಾವೇ ಕೊಡ್ತೀವಿ ನೌಕರಿ. ನಮ್ಮ ಕಡೆದೇ ನೌಕರಿ ಮಾಡ್ತಾನ. ನಮ್ಮ ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತಾನವ? ನಾವು ಕೆಲಸ ಮಾಡತ್ತಿರೋ ಕಡೆದೇ ನಮ್ಮ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾನೆ. ಆದರೆ ನಾವು ಪಗಾರ ಕೇಳಕ್ಕೆ ಹೋದ್ರೆ ಪಗಾರ ಇಲ್ಲ ಮನೆಗೆ ಹೋಗ್ರಿ ಅಂತ ನಾವು. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಪಗಾರ ಬೇಕೇ ಬೇಕು. ಈಗ ಅವತ್ತೇನಪ್ಪ ಅಂದ್ರೆ ನಾವು ಅಲ್ಲಿ ಜಡ್ ಪಿ ಆಫೀಸ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೆವು, ಆದರೆ ನಮಗೆ ಕೆಲಸ ಆಗಿಲ್ಲ. ಇವತ್ತೇನಪ್ಪ ಅಂದ್ರೆ DC ಅವರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೆವು, ನಮ್ಗೆ ಪಗಾರ ಆಗಲೇಬೇಕು. ಇನ್ನು ಮುಂದಿನ ದಿನದಲ್ಲಿ ಇದೇ ಥರ ನಮ್ಮ ಪಗಾರ ಆಗಿಲ್ಲ ಅಂತಂದ್ರೆ ಇದಕ್ಕಿಂತ ಉಗ್ರ ಹೋರಾಟ ಅಂತ ಮಾಡ್ತೀವಿ. ಉಗ್ರ ಹೋರಾಟ ಅಂದ್ರೆ ಉಪವಾಸ ವನವಾಸ ಇಲ್ಲಿ ಕೂಡ್ತೀವಿ ಆಫೀಸ್ ಮುಂದೆ ಇದ್ರೆ. ನಮಗೆ ಜೈಲ್ದಾಗ ಹಾಕ್ರಿ, ಒಯ್ದು ಎಲ್ಲಾರು ಇದ್ರಾಗ ಹಾಕಿ ಬಿಡಿಸ್ರಿ. ಆದರೆ ನಾವು ಪಗಾರ ತಗೊಂಬಂತ ಅನ್ನಕ್ಕಂತ ಹೋಗಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾವು ಪಗಾರ ಕೇಳಕ್ಕೆ ಬಂದಿದ್ದೆವು. ನಮ್ಮ ಅಕ್ಕ ತಂಗಿಯರು ಏನಪ್ಪ ಅಂದ್ರೆ ಇಂಥ ಪರಿಸ್ಥಿತಿ ಬಂದದ, ಕೆಲಸ ಮಾಡಿ ದುಡಿದು ಹೊಲ್ದಾಗ ಕೆಲಸ ಮಾಡಿದ್ರೆ ಆಗಿನಾಗ ಸಾಯಂಕಾಲ ಪಗಾರ ಕೊಡ್ತಾನೋ. ಖರೆ ನಿಮ್ಮ ಸಾಲ ಬಂದು ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ಮರುಗಳಿಗೆ ಏನೋ ಅನಾಹುತ ಆಗಿಬಿಡ್ದು ಅಂತೇಳಿ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಅಡುಗೆ ಮಾಡಿ ನಾವು ನೌಕರಿ ಮಾಡಿದ್ರೆ ನಮಗೆ ಪಗಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು DC ಅವ್ರ ಮುಂದೆ ಬಂದು ನಿಂತಿದ್ದೆವು. ನಮಗೆ ಪಗಾರ ಕೊಡ್ರಿ, ಇಲ್ಲ ಅಂತಂದ್ರೆ ಎಲ್ಲರ ಮನೆಗೆ ಹೋಗೋರಿ ಅಂತ ನಾನು ಒಮ್ಮಿಗೆ ಅಂದ್ಬಿಟ್ರಿ, ನಿಮ್ಮ ಸಾಲ ಎಲ್ಲ ಬಂದ್ ಮಾಡಿರಿ. ಅದಕ್ಕಾಗಿ ಏನಪ್ಪ ಅಂದ್ರೆ ನಮಗೆ ಬೇಕೇ ಬೇಕು, ಪಗಾರ ಬೇಕಂತ ಹೇಳಕ್ಕೆ ಇವತ್ತು ಬಂದಿದ್ದೆವು. ಇನ್ಕಿಲಾಬ್ ಜಿಂದಾಬಾದ್. ಕುಕ್ಕದವ್ರಿಗೆ ಭೀ ಕಿಚನ್ ಸರ್ವೆಂಟ್ ಪಗಾರ ಮಾಡ್ಯಾರ, ನೈಟ್ದವ್ರಿಗೆ ಭೀ ಕಿಚನ್ ಸರ್ವೆಂಟ್ ಪಗಾರ ಅದ. ಎಲ್ಲರಿಗೆ ಅದೇ ಸೇಮ್ ಪಗಾರ ತೊಗೊಳತ್ತಾರ. ಮತ್ತು ಕಿಚನ್ ನೈಟ್ ಡ್ಯೂಟಿದವರು ಬರ್ತ್ರಿ ಮುಕ್ಕೋತ್ರಿ ಹೋಯ್ತ್ರಿ ಅಂತ ಆಫೀಸರ್ಗಳು ಕಿರ್ಕೊಳ ಕೊಡ್ಲತ್ತಾರ. ಅವರಿಗೆ ಹುಡುಗ್ಬೇಕಂತಾರ. ಆದ್ರೆ ಡ್ಯೂಟಿದವರು ಹುಡುಗ್ಬೇಕು, ಸೂಡ್ಬೇಕು, ಬೆಳಗ್ಬೇಕು, ತೊಳೆದು ಹೋಯ್ತಾರೆ. ಮತ್ತು ಡೇದಾಗ ಪರ್ಮನೆಂಟ್ ಡ್ಯೂಟಿದವ್ರು ಏನು ಮಾಡ್ತಾರ? 40,000 ರೂಪಾಯಿ ಪಗಾರ ತಗೊಂಡು ಅವ್ರು ಬಂದು ಹಾಸಿಗೆ ಹಾಕೊಂಡು ಮಕ್ಕೋತಾರ. ರಾತ್ರಿದವ್ರು ನೀವು ಮಕ್ಕೋತ್ರಿ ಹೋಯ್ತ್ರಿ ಅಂತಾರ. ಪಾರ್ಗಳಿಗೆ ಏನಾರ ತಕ್ಲೀಫ್ ಆಗ್ಯಾವ ಬರ್ರಿ ಫೋನ್ ಮಾಡಿದ್ರೆ ನಿಮ್ಮ ಡ್ಯೂಟಿ ಅದ, ನೀವು ವೈರ್ ಹಾಸ್ಪಿಟಲ್ಗೆ ಅಂತಾರೆ. ನಾವು ಬೆಳಗನೆ ಒಯ್ಬೇಕು, ಬೆಳಗನೆ ಇದು ಮಾಡ್ಬೇಕು, ಬೆಳಗನೆ ಕಾಯ್ಬೇಕು, ಥಮ್ ಮಾಡಿಸ್ಬೇಕು, ಬರ್ಕೊಂಡು ಬರ್ಬೇಕು, ಎಲ್ಲ ಮಾಡ್ಬೇಕು. ಆದ್ರೆ ನಮಗೆ ಬೆಳಗ್ಲಾಕ ಹಚ್ಚೋದು, ಹುಡುಗ್ಲಾಕ ಹಚ್ಚೋದು, ಸೂಟಲಾಕ ಹಚ್ಬೇಕು, ತರಕಾರಿ ಕಟ್ ಮಾಡ್ಬೇಕಂದ್ರೆ ಮಾಡಿದ್ರೆ ಮಾಡ್ರಿ, ಇದ್ರ ಹೋರ್ ಅಂತಾರೆ. ಮತ್ತು ಅವ್ರೇನು ಬಂದ್ ಮಾಡೋರ? ಪಗಾರ ಎಲ್ಲರಿಗೆ ಕಟ್ ಮಾಡಿ ಕೊಡ್ಲತ್ತಾರ. 1,500 ರೂಪಾಯಿ ಪಗಾರ ಕಟ್ಟಿ ಆಗ್ಲತ್ತು. ಎದ್ರ ಕಡಿದು ಮಾಡ್ಲತ್ತಾರ ಇವ್ರು ಆಫೀಸರ್ಗಳು. ಇದ್ರದ್ದು ಏನದ ಕ್ರಮ ಇದು ತಗೋಬೇಕು ನೀವು. DC ವಾರಕ್ಕೊಂದು ರಜಾ ಕೊಡ್ಬೇಕಂತ ಘೋಷಣೆ ಆಗ್ಯದ. ಆದ್ರೆ ಈಗ ಗೊತ್ತೇ ಕೊಡಲ್ಲ ಅಂತಾರ. ನಮ್ಗೇನಂತಾರ, ರಜಾ ಕೊಡ್ರಿ ಮೇಡಮ್ ಅಂದ್ರೆ ಎಲ್ಲದ ನಿಮ್ಮ ಲಿಸ್ಟ್ ತಾ ಅಂತಾರೆ. ನಮ್ಗೆ ಆರ್ಡರ್ ಕಾಪಿ ತಾ ಅಂತಾರೆ ನಮ್ದು. ಅವ್ರು ಇದ್ರೆ ಲಿಸ್ಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರ? ನೈಟ್ ಡ್ಯೂಟಿದಾಗ ಇದು ಕೆಲಸ ಮಾಡ್ರಂದ್ರೆ ನಾವು ಭೀ ಕೇಳಿದೆವು. ಎಲ್ಲದ ನಿಮ್ಮ ನೈಟ್ ಡ್ಯೂಟಿದಾಗ ನಮ್ಗೆ ಇದು ಕೆಲಸ ಮಾಡಂತೇವೆ ಕೊಟ್ಟಿದ್ದು, ಲಿಸ್ಟ್ ತರ್ರಿ ಮಾಡ್ತೇವೆ ಅಂತ ಹೇಳಿದೆವು ನಾವು ಭೀ.
ಕಲ್ಪತರು ನಾಡು ತುಮಕೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕ ಹಾಗೂ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ 39ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯದ ಅನೇಕ ಹೆಸರಾಂತ ಛಾಯಾಗ್ರಾಹಕರು ಛಾಯಾಚಿತ್ರ ಪ್ರದರ್ಶನ ಮಾಡಲಾಗಿತ್ತು ಹಾಗೂ ಈ ಛಾಯಾಚಿತ್ರಗಳ ಪ್ರದರ್ಶನವನ್ನು ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೆರವೇರಿಸಿದ್ದರು. ಬೀದರ್ ಜಿಲ್ಲೆಯ ಪತ್ರಿಕಾ ಛಾಯಾಗ್ರಾಹಕರಾದ ಗೋಪಿಚಂದ್ ತಾಂದಳೆ ಅವರು ತೆಗೆದ ಗುರುನಾನಕ್ ಜಯಂತಿಯ ಅಂಗವಾಗಿ ನಡೆದ ಖಡ್ಗ ಪ್ರದರ್ಶನ ಹಾಗೂ ಮೆರವಣಿಗೆಯ ಛಾಯಾಚಿತ್ರ ಸಮ್ಮೇಳನದ ಸಭಾಂಗಣದಲ್ಲಿ ಸ್ಟಾಲ್ನಲ್ಲಿ ಪ್ರದರ್ಶನಕ್ಕಾಗಿ ಹಾಕಲಾಗಿತ್ತು. ಇದನ್ನ ಈ ವರ್ಷದ ಹಾದ್ರಿ ಶಾಮಣ್ಣ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಮಂಡಳಿ ಸದಸ್ಯರಾದ ಹಿರಿಯ ಪತ್ರಕರ್ತ ಅಪ್ಪರಾವ್ ಸೌದಿ ಹಾಗೂ ರೇಖಾ ಸೌದಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ವೀಕ್ಷಣೆ ಮಾಡಿದ್ದರು. ಉದ್ಘಾಟನೆಯ ಸಮಯದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಗೃಹ ಸಚಿವ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ, ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗ್ಡೂರ್ ಸೇರಿ ಜಿಲ್ಲೆಯ ಶಾಸಕರುಗಳು ಹಾಗೂ ಹಲವು ಪ್ರಮುಖರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.